ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಇದು KLE ಧ್ವನಿ 90.4 FM. ನಮ್ಮ ಇಂದಿನ ಕೃಷಿ ಮಿತ್ರ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ. ನಾನು ಅನುಪಮಾ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಹೊಸತನದ ಚಿಂತನೆ, ಪರಿಶ್ರಮ ಹಾಗೂ ಸಂಶೋಧನೆಯ ಮೂಲಕ ಚಿಗಳಿಗೆ ಹೊಸ ಗುರುತು ತಂದಿರುವಂತಹ ಯಶಸ್ವಿ ಉದ್ಯಮಿ ಶ್ರೀ ಗಿರೀಶ್ ಹಲಸಗಿಯವರು. ಪರಿಸರ ಸ್ನೇಹಿ ಉತ್ಪನ್ನಗಳಿಂದ ಹಿಡಿದು ಭಾರತದ ಮೊದಲ ಪ್ರೊಸೆಸ್ ಪೇಟೆಂಟ್ ಪಡೆದಂತಹ ಇಂಬ್ಲಿ ಕ್ಯಾಂಡಿಯವರೆಗೆ ಅವರ ಸಾಧನೆ ನಿಜಕ್ಕೂ ಸ್ಫೂರ್ತಿದಾಯಕ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಮೊದಲಿಗೆ ತಮ್ಮ ಬಾಲ್ಯದ ಬಗ್ಗೆ ತಿಳಿಸ್ಕೊಡಿ ಸರ್. ನನ್ನ ಹೆಸರು ಗಿರೀಶ್ ಮಹಾದೇವ್ ಪಾಲಸ್ಕಿ ಅಂತ. ನಾವು ಇರೋದು ಬೆಳಗಾವಿ ಜಿಲ್ಲೆ ಬೈಲಹೊಂಗದಲ್ಲಿ. ನನ್ನ ಬಾಲ್ಯ ನನ್ನ ಮೊದಲನೇ ತರಗತಿಯಿಂದ PUC ವರೆಗೆ ಆಗಿರೋದು ಬೈಲಹೊಂಗಲ್ನಲ್ಲಿ. ನಾವು ಕಲ್ತಿರೋದು ಕನ್ನಡ ಮೀಡಿಯಂನಲ್ಲಿ. ನನ್ನ ಇಂಜಿನಿಯರಿಂಗ್ ಆಗಿರೋದು ಬಸವೇಶ್ವರ ಇಂಗ್ಲಿಷ್ ಕಾಲೇಜ್ ಬಾಗಲಕೋಟ್ನಲ್ಲಿ. ಸೊ ನಮ್ಮ ಬಾಲ್ಯವೆಲ್ಲ ನಿಮಗೆ ತಿಳಿದಿರೋ ಹಾಗೆ ಬೈಲಹೊಂಗಲದಂಥ ಊರಲ್ಲಿ ನಾವು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿ ಕನ್ನಡ ಶಾಲೆಯಲ್ಲಿ ಎಲ್ಲರೂ ನೀವೇನು ನಿಮ್ಮ ಜನ್ರೇಷನಲ್ಲಿ ಎಂಜಾಯ್ ಮಾಡಿದ್ರ ಆ ಥರ ಎಲ್ಲ ಆಟಗಳನ್ನು ಆಡಿದ್ದೇವೆ, ಗಿಡಗಳನ್ನು ಹತ್ತಿದ್ದೇವೆ. ಈ ಥರ ಎಲ್ಲ ಒಂದು ಎಂಜಾಯ್ ಮಾಡಿ ನಮ್ಮ ಜೀವನವನ್ನು ಕಂಡುಕೊಂಡಿದ್ದೇವೆ. ಸೊ ಆ ಒಂದು ಬಾಲ್ಯದಲ್ಲಿ ನಾವು ಏನನ್ನ ಸವಿದಿದ್ದೇವಲ್ಲ, ಸೊ ಅಂಥ ಒಂದು ವಸ್ತುವನ್ನು ನಾವೀಗ ಒಂದು ಜಾಗತಿಕ ಮಟ್ಟಕ್ಕೆ ಒಯ್ಯಬೇಕಂತ ಪ್ರಯತ್ನ ಮಾಡಿ ಅದರಲ್ಲಿ ಒಂದು ಮಟ್ಟಕ್ಕೆ ಸಕ್ಸಸ್ಸು ಆಗಿದ್ದೇವೆ. ಸೊ ಈ ಒಂದು ನಮ್ಮ ಯಶಸ್ವಿಗೆ ಮುಖ್ಯ ಕಾರಣ ಅಂದ್ರೆ ನಾವು ಎಂಜಾಯ್ ಮಾಡಿದಂಥ ಬಾಲ್ಯ. ಯಾಕಪ್ಪ ಅಂತಂದ್ರೆ ಅವಾಗಿನ ಪಾಲಕರಾಯ್ತು, ಪೋಷಕರಾಯ್ತು, ಈಗಿನ ಪಾಲಕರ ಪೋಷಕರು ಹಾಗೆ ಅಷ್ಟೊಂದು ಓವರ್ ಥಿಂಕಿಂಗು, ಅಷ್ಟು ಓವರ್ ಪ್ರೊಟೆಕ್ಟೆಡ್ ಇರಲಿಲ್ಲ. ಅವಾಗ ಏನು ಮಾಡ್ತಿದ್ರು ಪಾಲಕರು ಅಂತ, ನಮ್ಮ ಮಕ್ಕಳು ಬೆಳೀಲಿ, ಸೋಷಿಯಲ್ ಆಗಿ ಬೆಳೀಲಿ, ಇವ್ರಿಗೆಲ್ಲ ನಾಲೆಜ್ ಬರಲಿ, ಇವ್ರ ಜೀವನ ನಡೆಸೋದು ಕಲೀಲಿ ಅಂತ ನಮ್ಮನ್ನೆಲ್ಲ ಫ್ರೀ ಹ್ಯಾಂಡ್ ಆಗಿಬಿಡ್ತಿದ್ರು. ಈಗ ಏನಾಗಿಬಿಟ್ಟಿದಂತ, ಈಗಿನ ಪಾಲಕರಿಗೆ ಅವ್ರ ಮಕ್ಕಳು ಹೆಂಗೆ ಬೆಳಿಬೇಕು ಅಂತ ಒಂದು ಬೌಂಡ್ರಿ ಹಾಕಿಬಿಡ್ತಾರೆ. ಆ ಬೌಂಡ್ರಿನಾಗ ಬೆಳಿಬೇಕು ಅವ್ರು. ಸೊ ಅಂಥ ಬೌಂಡ್ರೀಸ್ ನಮ್ಗೆ ಇರಾಕಿಲ್ಲ. ಯಾವಾಗ ನೋಡ್ರಿ ನೀವು ಒಂದು ಜೀವನದಲ್ಲಿ ಒಂದು ಯಶಸ್ವಿ ಸಾಧನೆ ಮಾಡಬೇಕಂತ ಯು ಹ್ಯಾವ್ ಟು ಥಿಂಕ್ ಔಟ್ ಆಫ್ ಬಾಕ್ಸ್ ಅಂತೀವಿ ನಾವು. ಅಂದ್ರೆ ನಿಮ್ಮ ಒಂದು 4 ಗೆರೆಗಳ ಮಧ್ಯದಲ್ಲಿನ ಲೋಕವನ್ನು ಬಿಟ್ಟು ಬೇರೆ ಒಂದು ವಿಚಾರ ಮಾಡಿದ್ರೆ ನೀವು ಯಶಸ್ಸನ್ನು ಸಾಧಿಸ್ತೀರಿ. ಸೊ ಆ ಥರ ಒಂದು ನಮಗೆ ಬಾಲ್ಯವನ್ನು ನಮ್ಮ ಪಾಲಕರು ಕೊಟ್ಟಿದ್ದಾರೆ. ಸೊ ಈಗಿನ ಪಾಲಕರು ಆ ಬಾಲ್ಯವನ್ನು ಅವ್ರ ಮಕ್ಕಳಿಗೆ ಕೊಡ್ತಾ ಇಲ್ಲ. ಸೊ ಆ ಕಾರಣದಿಂದಾಗಿ ನಮ್ಮ ಬಾಲ್ಯ ತುಂಬ ಅತ್ಯುತ್ತಮವಾಗಿತ್ತು. ಹಳ್ಳಿಗಳಲ್ಲಿ ನಾವು ಏನೇನು ನೋಡಬೇಕು ಅದನ್ನೆಲ್ಲ ನೋಡಿದ್ದೇವೆ, ಏನೇನು ಮಾಡಬೇಕು ಅದನ್ನೆಲ್ಲ ಮಾಡಿ ಕೆಲಸ ನಮ್ಮ ಬಾಲ್ಯವನ್ನು ಅನುಭವಿಸಿ ಬಂದಿದ್ದೇವೆ. ಸೊ ನಾವು ಕನ್ನಡ ಶಾಲೆ ಅಂತಂದ್ರೆ ನೋಡ್ರಿ, ನೀವು ಕನ್ನಡ ಶಾಲೆಗೆ ಹೋದಾಗ ನೀವು ಶಾಲ್ಯಾಗ ಹೆಂಗೆ ಇರ್ತಿದ್ರಿ, ಅವಾಗ ಎಷ್ಟು ನಿಮ್ಗೆ ಕುಂದ್ರಾಕ ಜಾಗ ಇರ್ತಿತ್ತು, ಮಳ್ಯಾಗ ಕುಂದಿರ್ತೀರಿ, ನೆಲದಾಗ ಕುಂದಿರ್ತಿದ್ರಿ. ಆಮ್ಯಾಗ ನೀವು ಅಂಥ ಅರ್ಬಿ ಹಾಕೊಂಡು ಹೋಗ್ತಿದ್ರಿ. ಅಂಥ ಅರ್ಬಿಯಾಗ ಈಗ ಮನೆ ಬಿಟ್ಟು ಹೊರಗೆ ಬರ್ದಲ್ಲಿ ಹುಡುಗರು ಅಂಥ ಅರ್ಬಿ ಹಾಕೊಂಡು ಶಾಲೆಗೆ ಹೋಗ್ತಿದ್ವಿ. ಆವಾಗ ನಮಗೆ ಶಿಕ್ಷಕರಾಯ್ತು, ಶಿಕ್ಷಕಿಯರು ಎಷ್ಟು ನಮಗೆ ಮೌಲ್ಯವನ್ನು ಕೊಡ್ತಾ ಇದ್ರಪ್ಪ ಅಂತಂದ್ರೆ, ನಮ್ಮ ಸರ್ ರಸ್ತಾದಾಗ ಬರೋದನ್ನ ಹೋಗಿ ಅಡಿಕೊತ್ತಿದ್ವಿ ನಾವು ಎಲ್ಲಾರ. ಅವ್ರೇನು ಮಾಡ್ತಿರಿ ಕೇಳ್ಕರೆ ಅಷ್ಟು ಒಂದು ನಮಗೆ ಗೌರವ ಇತ್ತು. ಯಾಕಪ್ಪ ಅಂತ ನಮ್ಮ ಕಲ್ಚರ್ ಹಂಗಿತ್ತು ಅವಾಗ. ಈಗ ಹಂಗಾಗಿಲ್ಲ. ಈಗ ಮುಂದೆ ಇದ್ರಿಗೆ ಪ್ರಿನ್ಸಿಪಲ್ ಸರ್ ಬರ್ತಾನೆ, ಹುಡುಗರು ಹಂಗೆ ದಾಟಿ ಹೋಗ್ತಾರೆ. ಯಾಕಪ್ಪ ಅಂತಂದ್ರೆ ಈಗಿನವ್ರಿಗೆ ಅದು ಒಂದು ಗೌರವ ಅನ್ನೋದಾತು ಇದು ಆ ಥರದ್ದು ಇನ್ನೂ ಕಂಟಿನ್ಯೂ ಆಗಿಲ್ಲ. ಸ್ವಲ್ಪ ಕಲ್ಚರಲ್ ಸ್ವಲ್ಪ ಗ್ಯಾಪ್ ಕ್ರಿಯೇಟ್ ಆಗಿದೆ ಅನ್ನಿಸ್ತದೆ. ಸೊ ನನ್ನ ಬಾಲ್ಯ ನಾವು ಬೈಲಹೊಂಗಲದಲ್ಲಿ ಭಾಳ ತುಂಬ ಎಂಜಾಯ್ ಮಾಡಿದ್ವಿ. ನಮ್ಮ ಬಾಲ್ಯದ ಸ್ನೇಹಿತರು ಈಗವರು ಬೈಲಹೊಂಗಲದಲ್ಲಿ ಇದ್ದಾರೆ. ನಿಮಗೊಂದು ಚಲೋ ವಿಷಯ ಹೇಳಬೇಕಂತಂದ್ರೆ, ಯಾವಾಗ ತನ್ನ ಆ ವ್ಯಕ್ತಿಯ ಜೊತೆಗೆ ಅವ್ರ ಬಾಲ್ಯದ ಸ್ನೇಹಿತರು ಇರ್ತಾರಲ್ಲ, ಅವಾಗ ಅವನ ಜೀವನ ಭಾಳ ಸುಖಮಯ ಆಗಿರ್ತದೆ. ಯಾಕಂದ್ರೆ ನೀವು ಬಾಲ್ಯದ ಸ್ನೇಹಿತರ ಜೊತೆಗೆ ಏನೇನು ಹಂಚ್ಕೋತೀರಿ, ಏನೇನು ಅನುಭವಿಸ್ತೀರಿ, ಅದನ್ನು ನೀವು ಯಾರೂ ಮುಂದೆ ಬಂದಂಥ ಸ್ನೇಹಿತರಿಂದಾಗಲಿ ಮುಂದೆ ಬಂದಂಥ ನಿಮ್ಮ ಫ್ರೆಂಡ್ಸ್ ಹಂಚ್ಕೊಳ್ಳಿಕ್ಕೆ ಆಗೋದಿಲ್ಲ. ನೀವು ನೋಡ್ಬೋದು, ನಿಮ್ಮನ್ನೊಮ್ಮೆ ನೀವು ಮರಳಿ ನೋಡ್ಕೋರಿ, ಯಾವಾಗ ನಿಮ್ಮ ಬಾಲ್ಯದ ಸ್ನೇಹಿತರು ನಿಮ್ಮ ಜೊತೆ ಇರ್ತಾರೆ, ನೀವು ಎಷ್ಟು ಖುಷಿಯಾಗಿರ್ತೀರಿ ಅದು ನಿಮ್ಗೆ ಗೊತ್ತಾಗತ್ತೆ. ಸೊ ನಮ್ಮ ಬಾಲ್ಯ ತುಂಬಾನೇ ಚೆನ್ನಾಗಿತ್ತು. ನಮ್ಮ ಬಾಲ್ಯವನ್ನು ನಾವೆಲ್ಲ ಕಳೆದಿರೋದು ಬೈಲಹೊಂಗಲದಲ್ಲಿ. ಸರ್, ಈಗ ಕೃಷಿ ಕುಟುಂಬದ ಹಿನ್ನೆಲೆಯಿಂದ ತಾವು ಬಂದದ್ದು, ಓದಿದ್ದು ಇಂಜಿನಿಯರ್, ತಮ್ಮ ಮನಸ್ಸು ವಾಲುತ್ತೆ ಉದ್ಯಮದ ಕಡೆ. ಅದರಲ್ಲೂ ಪರಿಸರ ಸ್ನೇಹಿ ಉತ್ಪನ್ನಗಳ ತಯಾರಿಕೆಯಲ್ಲಿ ತಮ್ಮ ಮನಸ್ಸು ವಾಲುತ್ತೆ. ಅದರ ಬಗ್ಗೆ ಮಾತಾಡೋದಾದ್ರೆ ಸರ್? ನೋಡ್ರಿ, ನಾನು ಇಂಜಿನಿಯರಿಂಗ್ ಮುಗಿದುದು ನಂದು 2002 ಇಸ್ವಿಯಲ್ಲಿ. ಸೊ ನಾವು ಬೈಲಹೊಂಗಲದ ಊರಾಗ ಬೆಳೆದೇವಂತ ನನಗೆ ಕಲಿವಾಗಾತು, ಶಾಲೆ ಕಲಿವಾಗಾತು, ಇಂಜಿನಿಯರಿಂಗ್ ಕಲಿವಾಗತ್ತು. ನಮಗೆ ಒಂದು ಏನಿತ್ತಪ್ಪ ಅಂತಂದ್ರೆ, ಅಲ್ಲಿ ಅಂತ ಶಿಕ್ಷಕರಾತು, ಪ್ರೊಫೆಸರ್ಸ್ ಆಯ್ತು, ಲೆಕ್ಚರರ್ ಆಯ್ತು, ನಮಗೆ ಎಷ್ಟಾಗತ್ತೆ ಅಷ್ಟು ನಮ್ಮ ಆಟಿಟ್ಯೂಡ್ ನೋಡಿ ನಮಗೆ ಜಾಸ್ತಿ ಸ್ಕೋಪ್ ಕೊಡ್ತಾ ಇದ್ರು. ಸೊ ನಾವು ಕಲಿಯುವಾಗ ಏನು ಮಾಡಿದ್ರೆ, ನನಗೆ ಜಾಸ್ತಿ ಎಂಟರ್ಪ್ರಿನರ್ಶಿಪ್ ಬಗ್ಗೆ ಜಾಸ್ತಿ ಸರ್ಗಳು ಹೇಳ್ತಿದ್ರು, ಪ್ರೊಫೆಸರ್ಸು, ಲೆಕ್ಚರ್ಸ್ ಎಲ್ಲ ಹೇಳ್ತಿದ್ರು. ಸೊ ಅದೊಂದು ನಮಗೆ ಅವಾಗ ಕೂಡಿತ್ತು. ಆಮ್ಯಾಗ ನನಗೊಂದು ಏನಪ್ಪ ಅಂತ ನಮ್ಗೆ ಗೊತ್ತಿತ್ತು, ನಾವು ಶಾಲ್ಯಾಗ ಶಾನೆ ಅದೇವು, ಚಲೋ ಮಾರ್ಕಸ್ ಹೋಗ್ತೀವಿ ಅಂತೆಲ್ಲ ಗೊತ್ತಿತ್ತು. ನೀವು ನೋಡ್ರಿ, ಇಂಜಿನಿಯರಿಂಗ್ ಮುಗಿದು ಎಲ್ಲೇ ನೌಕರಿ ಹೋದ್ರೆ ನಿಮ್ಗೆ ಏನು ಮಾಡ್ತಾರೆ, ನೀವು ಏನು ನಿಮ್ಮಲ್ಲಿ ಏನದ, ನಿಮ್ಮ ಕೆಪಾಸಿಟಿ ಏನು, ನೀವು ಏನು ನಮ್ಗೆ ಎಕ್ಸಿಕ್ಯೂಟ್ ಮಾಡ್ತಾರೆ ಅದ್ರ ಮೇಲೆ ಪಗಾರ ಕೊಡೋರು ಯಾರೇ ಆಗಲಿ. ಸೊ ನಾವು ಸ್ವಲ್ಪ ಶಾನೆ ಆದ ಅಂದ್ಮ್ಯಾಗ ನಂದೇನು ವಿಚಾರ, ನಾವು ಏನೋ ಮಾಡಿ ನಮ್ಮ ಊರಾಗ ಮಾಡಬೇಕಲ್ಲ, ನಮ್ಮ ಊರು ಸ್ವಲ್ಪ ಏನು ಡೆವಲಪ್ ಮಾಡಬೇಕು, ನಮ್ಮ ಊರಲ್ಲಿ ಏನು ಹೊಸ ಉದ್ಯಮ, ಇಂಥದ್ದು ಆಸೆ ಇತ್ತು ನನಗೆ.
ಸೊ ಅದಕ್ಕೇನಾಯಿತು, ನಾನು ಇಂಜಿನಿಯರಿಂಗ್ ಮುಗಿದ್ಮ್ಯಾಗ ಒಂದು 3 ವರ್ಷ ಪುಣೆನಲ್ಲಿ ನಮ್ಮ ಕದನ್ ಬ್ರದರ್ಡಿ ಒಂದು ಇಂಡಸ್ಟ್ರಿ ಇತ್ತು, ಅಲ್ಲಿ ಅಷ್ಟು ವರ್ಕ್ ಸ್ಟಾರ್ಟ್ ಮಾಡಿದ್ದೆ ನಾನು. ಸೊ ಅಲ್ಲಿ ಹೋಗಿ ಸ್ವಲ್ಪ ಬಿಸ್ನೆಸ್ ಬಗ್ಗೆ ನಾಲೆಜ್ ತೊಗೊಂಡು ಅಲ್ಲಿ ಅಂದ್ರೆ ನೀವೊಂದು ಪುನಾನಂತ ಊರಾಗ ನೀವು ಒಮ್ಮೆ ಲೈಫ್ ತೆಗಿಬೇಕಂದ್ರೆ ಅದು ಹೌ ಇಟ್ ಇಸ್ ಹೌ ಮೆಕ್ಯಾನಿಕಲ್ ಲೈಫ್ ದ್ಯಾಟ್ ವಾಸ್, ಅದನ್ನೆಲ್ಲ ಅನುಭವಿಸಿದ್ದೀನಿ. ಸೊ ನಮ್ಮ ಬೈಲಹೊಂಗಲದಲ್ಲಿ ಉದ್ಯಮ ಹಾಕಬೇಕಂತೇನು ಮೊದಲಿಂದ ಇತ್ತಲ್ಲ, ಆ ಆಸೆಯನ್ನು ಸಾಕಾರಗೊಳಿಸ್ಲಿಕ್ಕೆ 2005ರಲ್ಲಿ ಬೈಲಹೊಂಗಲಕ್ಕೆ ಬಂದೆ. ಸೊ ನನಗೆ ಮೊದಲಿನಿಂದ ಒಂದು ಪೇಪರ್ ಬಗ್ಗೆ ಭಾಳ ಒಲವು. ಯಾಕಪ್ಪ ಅಂತಂದ್ರೆ ನಾನು ನೀವು ಸಾಯಂಕಾಲ 4ನೇ 5ನೇ ಇದ್ದಾಗ ನಾವು ಗಾಳಿಪಟ ಮಾಡಿ ಒಂದು ಸ್ವಲ್ಪ ಮಾರಿದ್ವಿ ಒಂದು ಟೈಮ್ನಾಗ. ಆಮ್ಯಾಗ ಏನಾಯ್ತು, ಪೇಪರ್ನಾಗ ಏನು ಮಾಡಬೇಕಪ್ಪ ಅಂದ್ರೆ ಅವಾಗ ಏನಿತ್ತು ರೀ, ಪರಿಸರದ ಬಗ್ಗೆ ಜಾಗೃತಿ ಆಯ್ತು, ಪ್ಲಾಸ್ಟಿಕ್ ಬಗ್ಗೆ ಜಾಗೃತಿ ಭಾಳ ಇತ್ತು. ಆಮ್ಯಾಗ ನಾವು ಪೇಪರ್ನಾಗೆಲ್ಲ ನೋಡ್ತಿದ್ವಿ ಪ್ರಾಣಿಗಳು ಪ್ಲಾಸ್ಟಿಕ್ ತಿಂದು ಸಾಯ್ತಾವ ಅವೆಲ್ಲ ನೋಡ್ತಿದ್ವಿ. ಸೊ ಇದಕ್ಕೇನಾರ ಒಂದು ಮಾಡಬೇಕಲ್ಲ ಅಂದಾಗ ನನಗೆ ಅವಾಗ ತಲೆಗೆ ಬಂತು, ವೈ ಕಾಂಟ್ ವಿ ಗೋ ಫಾರ್ ದ ಪೇಪರ್ ಕ್ಯಾರಿ ಬ್ಯಾಗ್ಸ್, ಯಾಕೆ ಮಾಡಬಾರ್ದು. ಸೊ 2005ನೇ ಇಸ್ವಿಯಲ್ಲಿ ಬೈಲಹೊಂಗಲಂತ ಊರಾಗ ನಾವು ಪೇಪರ್ ಬ್ಯಾಗ್ ಕ್ಯಾರಿ ಬ್ಯಾಗ್ ಅಂದ್ರೆ ಅವಾಗ ಎಲ್ರಿ ಬೈಲಹೊಂಗಲ್ಗೆ ಎಲ್ಲಿ ಗೊತ್ತಿಲ್ಲ, ದೊಡ್ಡ ದೊಡ್ಡ ಮೆಟ್ರೋಪಾಲಿಟನ್ ಸಿಟಿ ಒಳಗೆ ಪೇಪರ್ ಕ್ಯಾರಿ ಬ್ಯಾಗ್ ಗೊತ್ತಿತ್ತು. ಇಟ್ಸ್ ಟೋಟಲ್ ಅನ್ನೋನ್ ಫೀಲ್ಡ್ ಅವಾಗ. ಸೊ ಏನು ಮಾಡಿದ್ವಿ, ಅವಾಗ 1 ವರ್ಷ 2 ವರ್ಷ ಭಾಳ ರಿಸರ್ಚ್ ಮಾಡಿದ್ವಿಲ್ಲ, ಬೆಂಗಳೂರು ಕೊಯಮತ್ತೂರು ಈ ಥರ ಎಲ್ಲ ಅಡ್ಡಾಡಿ ಸ್ವಲ್ಪ ನಾಲೆಜ್ ಕಲೆಕ್ಟ್ ಮಾಡಿ 2006ನೇ ಇಸ್ವಿ ಅನ್ನೋರಾಗ ನಾವೊಂದು ಫಸ್ಟ್ ಇನ್ನೂವರೆಗೆ ನಿಮ್ಗೊಂದು ವಿಷಯ ಹೇಳ್ತೀನಿ, ಈ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಮ್ಮಂಥ ಪೇಪರ್ ಕ್ಯಾರಿ ಬ್ಯಾಗ್ ಯೂನಿಟ್ ಇನ್ನೂವರೆಗಿಲ್ಲ. ಯಾಕಂದ್ರೆ ವಿ ಆರ್ ಸ್ಪೆಷಲೈಸ್ಡ್ ಇನ್ ಸ್ಕ್ವೇರ್ ಬಾಟಮ್ ಪೇಪರ್ ಕ್ಯಾರಿ ಬ್ಯಾಗ್ಸ್. ಸ್ಕ್ವೇರ್ ಬಾಟಮ್ ಪೇಪರ್ ಕ್ಯಾರಿ ಬ್ಯಾಗ್ಸ್ ಅಂತಂದ್ರೆ ಎಟ್ ದ ಟೈಮ್ ಆಫ್ ಮ್ಯಾನುಫ್ಯಾಕ್ಚರಿಂಗ್ ಅದು ಏನಾಗುತ್ತೆ, ಬಾಟಮ್ ಸ್ಕ್ವೇರ್ ಆಗಿ ಮ್ಯಾನುಫ್ಯಾಕ್ಚರ್ ಆಗುತ್ತೆ. ಸೊ ಆ ಒಂದು ಪ್ರೊಸೆಸ್ ಆಗಿ ನಾನು ಸ್ವಂತ ಡೆವಲಪ್ ಮಾಡಿದೆ. ಯಾಕಂದ್ರೆ 2005ದಾಗ ಎಲ್ರಿ ಪೇಪರ್ ಕ್ಯಾರಿ ಬ್ಯಾಗ್ ಇಂಡಸ್ಟ್ರಿ ಒಂದೂ ಇರಾಕಲ್ಲ, ಈಗೇನೋ 1-2-3 ಆಗಿದಾವೆ ಅಷ್ಟೇ. ಬಟ್ ನಾವು ಬೈಲಹೊಂಗಲಂತ ಊರಾಗ ಮಾಡೋದ ಟೆಕ್ನಿಕಲ್ ಸಪೋರ್ಟ್ ಬೇಕಲ್ಲ. ನಾನು ಪುಣೆನಲ್ಲಿ ಇದ್ದಂತ ನನಗೆ ಗೊತ್ತಿತ್ತು, ಮಷಿನ್ ನಾಲೆಜ್ ಇತ್ತು, ಐ ಯೂಸ್ ಟು ಮ್ಯಾನುಫ್ಯಾಕ್ಚರ್ ದ ಮಷಿನ್ಸ್ ಎಲ್ಲ ಮಾಡ್ತಿದ್ವಲ್ಲ. ಸೊ ಆ ಒಂದು ಇದನ್ನ ಇಟ್ಕೊಂಡು ನಾನು ಸ್ವಂತ ಒಂದಿಟ್ಟು ಮಷಿನ್ ಮಾಡಿ ಅವ್ನು ಡೆವಲಪ್ ಮಾಡ್ಕೊಂಡು ಸೆಮಿ ಆಟೋಮೆಟಿಕ್ ಪ್ರೊಸೆಸ್ ಡೆವಲಪ್ ಮಾಡಿದ್ವಿ. ಆಮೇಲೆ ಏನು ಮಾಡಿದ್ವಿ, ಅದು ಡೆವಲಪ್ ಮಾಡಿದ್ಮ್ಯಾಗ ನಾವು ಪೇಪರ್ ಕ್ಯಾರಿ ಬ್ಯಾಗ್ ಅಲ್ಲಿ ನೋಡ್ರಿ ಯೂಸ್ ಮಾಡೋದು ದೊಡ್ಡ ದೊಡ್ಡ ಸಿಟಿ ಒಳಗೆ, ನಮ್ಮ ಲೋಕಲ್ ಅಂಕರ ಯೂಸ್ ಆಗಿ ಸಾಧ್ಯ ಇಲ್ಲ. ಸೊ ನಾವೇನು ಮಾಡಿದ್ವಿ, ಅವಾಗ ಎಲ್ಲ ದೊಡ್ಡ ದೊಡ್ಡ ಪುಣೆನಲ್ಲಿ ಕಾಂಟ್ಯಾಕ್ಟ್ಸ್ ಇದ್ವು, ಅಲ್ಲಿ ಹೋದೆ ಎಲ್ಲ ಕಡೆ ಅಡ್ಡಾಡಿ 1-2-3 ಆರ್ಡರ್ ತೊಗೊಂಡ್ವಿ. ಒಮ್ಮೆ ನಮ್ಗೆ ಏನಾಯ್ತಪ್ಪ ಅಂತಂದ್ರೆ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಅವ್ರ ಹಿಂಬಲ್ಲಿ ಒಂದಷ್ಟು ವರ್ಕ್ ಮಾಡಿದೆ. ಆಮ್ಯಾಗ ಕೇಲಿ ಯೂನಿವರ್ಸಿಟಿ ಆಯಿತು, ಕೇಲಿ ಹಾಸ್ಪಿಟಲ್ ಹಿಂಬಲ್ಲಿ ವರ್ಕ್ ಸ್ಟಾರ್ಟ್ ಆಯಿತು. ಸೊ ಆಮೇಲೆ ಒಂದಿಷ್ಟು 5 ಸ್ಟಾರ್ ಹೋಟೆಲ್ಸ್ ಈ ಥರ ಏನು ನಮಗೆ ಆರ್ಡರ್ ಬರ್ಲಿಕ್ಕತ್ತದು. ಆಮ್ಯಾಗ ಒಮ್ಮೆ ನಾವು ಇಟಲಿಗೂ ಕಳಿಸಿದ್ದೀವಿ, ಒಮ್ಮೆ ಅಮೇರಿಕಾ ಕಳಿಸಿ, ಒಮ್ಮೆ ಚೈನಾಗೆ ಕಳಿಸಿವಿ. ಈ ಥರ ನಾವು ಪೇಪರ್ ಬ್ಯಾಗ್ ಮಾಡಾಕತ್ತ ಮೇಲೆ ನಮ್ಗೆ ಅದ್ರ ಬಗ್ಗೆ ನಾಲೆಜ್ ಬಂತು, ಅದರಿಂದ ಆರ್ಡರ್ಸ್ ಬರಾಕತ್ತು. ಸೊ ವಿ ಗಾನ್ ವಿತ್. ಆಮೇಲೆ ನಮ್ಮಲ್ಲಿ ಏನಂತು ಈ ಸೆಮಿ ಆಟೋಮೆಟಿಕ್ ಪ್ರೊಸೆಸ್ಸು ಮತ್ತು ಕಸ್ಟಮೈಸೇಷನ್ ಇದ್ದುದ್ರಿಂದ ನಮ್ಮನ್ನು ಜನ ಹುಡುಕೊಂಡು ಬರ್ತಿರು. ಯಾಕಪ್ಪ ಅಂತಂದ್ರೆ ನಮ್ಮ ಕ್ವಾಲಿಟಿ ಆಫ್ ಪ್ರಾಡಕ್ಟ್ ಭಾಳ ತುಂಬ ಚೆನ್ನಾಗಿತ್ತು. ಈ ನಾವು ಯಾವುದೇ ಒಂದು MNC ಕಂಪ್ನಿ ಕೊಡೋಕಿನೇ ಚಲೋ ಕ್ವಾಲಿಟಿ ಪ್ರಾಡಕ್ಟ್ ಕೊಡ್ತಾ ಇದ್ವಿ. ಸೊ ಅದರಿಂದ ಮೌತ್ ಟು ಮೌತ್ ಪಬ್ಲಿಸಿಟಿ ಚೆನ್ನಾಗಾಯಿತು. ಸೊ ಈ ಕಾರಣದಿಂದ ನಾವು ಪೇಪರ್ ಬ್ಯಾರಿ ಬ್ಯಾಗ್ ಉತ್ತಮವಾದಂಥ ಒಂದು ಹೆಸರನ್ನು ಮಾಡಿದ್ವಿ. ಆಮ್ಯಾಗ ಇದರ ಮೂಲ ಉದ್ದೇಶಪ್ಪ ಅಂತಂದ್ರೆ ನೋಡ್ರಿ, ನಾ ಹೇಳಿದ್ನಲ್ಲ ನಿಮ್ಗೆ, ಒಂದು ಪರಿಸರ ಉಳಿಸ್ಬೇಕು ಅನ್ನೋ ಕಾಳಜಿ ಇತ್ತು. ಎರಡನೇದು ಬೈಲಹೊಂಗಲದಂಥ ಊರಾಗ ನಮ್ದೊಂದು ಎಂಪ್ಲಾಯ್ಮೆಂಟ್ ಕೊಡಬೇಕಲ್ಲ ಜನರಿಗೆ. ನಾವು ಒಂದು ಇಟ್ಟು ಹೋಗಿ ನೀವು ಬೇರೆ ಸಿಟಿ ಒಳಗೆ ಹಾಕಿರ ಅಲ್ಲಿ ರಗಡ್ ಜನ ಸಿಗ್ತಾರೆ. ಬಟ್ ಬೈಲಹೊಂಗಲದಂಥ ಊರಾಗ ನೌಕರಿ ಕೊಡಬೇಕಲ್ಲ ಹೆಣ್ಮಕ್ಳಿಗೆ. ಆಯ್ತು ಅವರ್ಸ್ ಟೋಟಲ್ ಹ್ಯೂಮನ್ ಎಂಪವರ್ಡ್ ಯೂನಿಟ್. ನೀವು ಬಿಲೀವ್ ಮಾಡೋದಿಲ್ಲ, ನಮ್ಮಲ್ಲಿ ಇರುವಂಥ ಎಲ್ಲ ಲೇಬರು ಮಹಿಳೆಯರೇ, ನಮ್ಮಲ್ಲಿ ಇರುವಂಥ ಎಲ್ಲ ಮಷಿನ್ಗಳನ್ನ ರನ್ ಮಾಡೋರು ಮಹಿಳೆಯರೇ. ಯಾವ ಕಂಪ್ನಿಯವ್ರು ನಮಗೆ ಮಷಿನ್ ಕೊಟ್ಟಾರಲ್ಲ, ಒಂದಿಷ್ಟು ಜನ ಬಂದು ಶೂಟಿಂಗ್ ಮಾಡ್ಕೊಂಡು ಹೋದ್ರೆ ಆ ಟೈಮ್ನಾಗ. ಯಾಕಪ್ಪ ಅಂತಾರೆ, ಆ ಟೈಮ್ನಾಗು ಅಂಥ ಮಷಿನ್ ಎಲ್ಲೂ ಲೇಡೀಸ್ ರನ್ ಮಾಡ್ತಿರ್ಕಿಲ್ಲ. ಈಗ ಮಾಡ್ತಾರೆ, ಬಿಕಾಸ್ ನಾವು 2026, ಐ ಆಮ್ ಟಾಕಿಂಗ್ ಔಟ್ 2005-2006 ಮಾತಾಡ್ತಾ ಇದ್ದೇನೆ ನಾನು. ಸೊ ಹಿಂಗಾಗಿ ಏನಾಯ್ತು, ನಾವು ಈ ಒಂದು ಪೇಪರ್ ಕ್ಯಾರಿ ಬ್ಯಾಗ್ ಉದ್ಯಮ ತುಂಬ ಚೆನ್ನಾಗಿ ಬೆಳೆಸ್ಕೊಂಡು ಹೋದ್ವಿ. ಅದರಿಂದ ನಮಗೆ ತುಂಬ ಹೆಸರು ಬಂತು ಮತ್ತು ಅದರಿಂದ ನಮ್ಮ ಉದ್ಯಮನೂ ತುಂಬ ಚೆನ್ನಾಗೋಯ್ತು. ಆಮೇಲೆ ನಾವು ಗೌರ್ಮೆಂಟ್ಗೂ ಸ್ವಲ್ಪ ಸಪ್ಲೈ ಕೊಟ್ಟಿವಿ. ಈ ಥರದ್ದೆಲ್ಲ ಮಾಡ್ಕೊಂತ ಉದ್ಯಮನ ಕಂಟಿನ್ಯೂ ಮಾಡ್ಕೊಂತ ಈಗೂ ನಮ್ದು ಪೇಪರ್ ಕ್ಯಾರಿ ಬ್ಯಾಗ್ ಪ್ರೊಡಕ್ಷನ್ ಈಗೂ ನಡೀತಾ ಇದೆ. ಖಂಡಿತ ಸರ್. ನೀವು ಕೇಳ್ತಾ ಇದ್ದೀರಾ ಕೃಷಿ ಮಿತ್ರ ಕಾರ್ಯಕ್ರಮವನ್ನ ನಿಮ್ಮ KLE ವೇಣುಧ್ವನಿಯಲ್ಲಿ. ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಯಶಸ್ವಿ ಉದ್ಯಮಿ ಶ್ರೀ ಗಿರೀಶ್ ಹಲಸಗಿಯವರು. ಸರ್, ಈಗ ತಾವು ಬಾಲ್ಯದ ಪ್ರೇರಣೆಯಿಂದ ಚಿಗಳಿ ಹುಟ್ಟಿತು ಅಂತ ಹೇಳಿದ್ರಿ. ಈಗ ಜನರು ಸಾಮಾನ್ಯವಾಗಿ ನೋಡುವಂತ ಹುಣಸೆ ಹಣ್ಣನ್ನ ತಾವು ವಿಭಿನ್ನವಾಗಿ ನೋಡ್ತೀರಾ, ಜೊತೆಗೆ ಅದನ್ನು ಒಂದು ಅವಕಾಶವಾಗಿ ಬಳಸ್ಕೊಳ್ತೀರಾ. ಸಾಂಪ್ರದಾಯಿಕ ರುಚಿಯನ್ನ ಒಂದು ಜಾಗತಿಕ ಮಟ್ಟಕ್ಕೆ ಕೊಂಡೊಯ್ಯಬೇಕು ಅನ್ನುವಂತ ಆಲೋಚನೆ ಹೇಗೆ ಬಂತು ಅಂತ? ನಾ ನಿಮಗೆ ಹೇಳಿದ ಹಾಗೆ ನಾವು ನಮ್ದು ಪೇಪರ್ ಕ್ಯಾರಿ ಬ್ಯಾಗ್ ಇಂಡಸ್ಟ್ರಿ ಇತ್ತು. ಆಮೇಲೆ ಅದರ ಜೊತೆಗೆ ನಾವು ಒಂದು ಜರ್ಬೇರಾ ಪ್ಲಾಂಟೇಶನ್ ಕೂಡ ಮಾಡ್ತಾ ಇದ್ವಿ, ಅದು ಇತ್ತು. ಸೊ 2015ರಲ್ಲಿ ನಾನು ಸ್ವಲ್ಪ ಎಲ್ಲ ಪುಸ್ತಕ ಓದೋದೆಲ್ಲ ಸ್ವಲ್ಪ ಅದು ಮೊದಲಿಂದ ಹಾಬಿ ಇತ್ತು, ಓದ್ತಾ ಇದ್ನಿ. ಒಮ್ಮೆ ಓದುವಾಗ ಒಂದು ಕಡೆ ಓದಿದ್ದೆ, ಹುಣಸೆ ಹಣ್ಣಿಗೆ ಸಿಗಬೇಕಾದಂಥ ಮೌಲ್ಯ ಹುಣಸೆ ಹಣ್ಣಿಗೆ ಸಿಕ್ಕಿಲ್ಲ ಅಂತ ಒಂದು ಲೈನ್ ಇತ್ತು, ಅದು ಓದಿದೆ. ಅದನ್ನು ಅಂದ್ಕೊಂಡು ಏನಪ್ಪ ಇದೆ ಹಿಂಗೆ ಯಾರು ಬರ್ದಾರ ಇದನ್ನ. ಆಮ್ಯಾಗ ನೋಡ್ರಿ, ನಾವು ಮೊದಲಿಂತ ಬಾಲ್ಯದಾಗಿದ್ದಾಗಿಂತ ಹುಣಸೆ ಹಣ್ಣಿನ ಗಿಡದಾಗ, ನೆಲ್ಲಿಕಾಯಿ ಗಿಡದಾಗ ಕಲ್ಲು ಹೋಗ್ಕೊಂತ, ಮಾವಿನಕಾಯಿ ತಿನ್ಕೊಂತ, ಪ್ಯಾರ್ಲ ಹಣ್ಣು ತಿನ್ಕೊಂತ ಅಡ್ಡಾಡಿದವ್ರು ಬಾಲ್ಯದೊಳಗೆ. ಸೊ ವಿಚಾರ ಮಾಡಿದ್ನಿ, ಈ ಹುಣಸೆ ಹಣ್ಣಿಗೆ ಏನು ಮಾಡಬೇಕು. ಆವಾಗ ನನಗೆ ಏನು ಫ್ಲಾಶ್ ಆಯ್ತು, ಚಿಗಳಿ ನಾವು ಮೊದಲು ಮಾಡಿ ತಿಂತಿದ್ವಿ, ಈಗ ಯಾರು ಮಾಡೋರಿಲ್ಲಲ್ಲ. ಮಾಡೋಲ್ಲ, ಈಗ ಲಕ್ಷಗಟ್ಟಲೆ ಜನ ಮಾಡ್ತಾರೆ. ಚಿಗಳಿ ಮಾರ್ಕೆಟ್ನಾಗ ಸಿಗ್ತದ, ನಿಮ್ಗೆ ₹5ದಿಂದ 500 ಮಟ್ಟ ಚಿಗಳಿ ಈಗೂ ಮಾರ್ಕೆಟ್ನಾಗ ಸಿಗ್ತಾವೆ. ನಮಗೂ ಗೊತ್ತದ, ನಾವು ತಿಂದೀವಿ. ನನಗೆ ಗೊತ್ತಿತ್ತು ನಮ್ಮ ಟ್ರೆಡಿಷನಲ್ ಟೇಸ್ಟ್ ಮಾರ್ಕೆಟ್ನಾಗ ಸಿಗೋದಿಲ್ಲ 100%, ಎಲ್ಲರಿಗೂ ಗೊತ್ತದ.
ಯಾಕೆ ಸಿಗೋದಿಲ್ಲಪ್ಪ ಅಂತ ಅದಕ್ಕೆ ಅದರದೇ ಆದ ಒಂದು ಪ್ರೊಸೆಸ್ ಇರ್ತದೆ. ಆ ಪ್ರೊಸೆಸ್ನಾಗ ಮಾಡಿದ್ರೆ ಅದಕ್ಕೆ ಸಿಗ್ತದೆ. ಸೊ ನಾ ಏನು ವಿಚಾರ ಮಾಡಿದ್ನಿ, ನಮ್ಮಲ್ಲಿ ಹುಣಸೆ ಹಣ್ಣಿನ ಗಿಡನೂ ಭಾಳ ಅದಾವ, ಇಲ್ಲಿ ಎಲ್ಲ ರೈತರು ಹುಣಸೆ ಹಣ್ಣು ಸಿಕ್ಕಾಪಟ್ಟೆ ಬೆಳಿತಾರ, ಮತ್ತು ಇವ್ರಿಗೆ ಅಷ್ಟೊಂದು ಅದಕ್ಕೆ ವ್ಯಾಲ್ಯೂ ಸಿಗ್ತಾ ಇಲ್ಲ. ಸೊ ಅವಾಗ ಅದ್ರ ಬಗ್ಗೆ ಸ್ವಲ್ಪ ಅಧ್ಯಯನ ಮಾಡಿದ್ವಿ, ಏನೈತಿ ಇದು ಆ್ಯಕ್ಚುಲಿ ಯಾಕೆ ಹಿಂಗೆ. ಸೊ ಅವಾಗ ಏನು ಅನಿಸ್ತು ನನಗೆ, ನಾವು ಇದನ್ನು ಪ್ರಾಡಕ್ಟ್ ಸಿಲೆಕ್ಟ್ ಮಾಡೋ ಬದಲಿ ಈ ಹುಣಸೆ ಹಣ್ಣಿನ ಚಿಗಳಿ ಮಾಡಿದ್ರೆ ಇದಕ್ಕೊಂದು ನಾವು ಏನಾರ ಕಾಯಕಲ್ಪ ಕೊಡ್ಬೋದಪ್ಪ ಅಂತ ಅದನ್ನು ಪ್ರೊಸೆಸ್ ಸ್ಟಾರ್ಟ್ ಮಾಡಿದೆ. 2016 ಸಂಕ್ರಾಂತಿ ದಿವಸ ನಂದು ಫಸ್ಟ್ ಟ್ರಯಲ್ ಆಯಿತು. ಆ ಫಸ್ಟ್ ಟ್ರಯಲ್ನಿಂದ ಹಿಡಿದು ಆಲ್ಮೋಸ್ಟ್ ಒಂದು 6.5 ವರ್ಷ ನಾವು ರಿಸರ್ಚ್ನಾಗ ಟೈಮ್ ಕಳೆದೀವಿ. ಇದನ್ನು ನೀವು ಅನ್ಬೋದು, ಹುಣಸೆ ಹಣ್ಣಿಗೆ ಏನು ರಿಸರ್ಚ್ನಾಗ ಟೈಮ್ ಕೊಡ್ತೀರಿ, ನಮ್ಮ ಮನ್ಯಾಗ ಮಾಡ್ತೀವಿ ಅಂತ ಎಲ್ಲರೂ ಅಂತಾರೆ. ಆಮ್ಯಾಗ ನಿಮ್ಗೊಂದು ಹೇಳ್ತೀನಿ, ಎಷ್ಟೋ ಜನರಿಗೆ ಇನ್ನೂವರೆಗೂ ನಮ್ಮ ಚಿಗಳಿ ತಿನ್ನೋ ಮಟ್ಟ ಅದ್ರ ವ್ಯಾಲ್ಯೂ ಗೊತ್ತಾಗಲ್ಲ. ಅಂದ್ರೆ ನಾವು ಹೇಳ್ತೀವಿ ಅಷ್ಟು, ಅವ್ರು ತಿಂದ ಮೇಲೆ ಗೊತ್ತಾಗ್ತದೆ. ನಾವು ಏನು ಮಾಡಿದೀವಪ್ಪ ಅಂತಂದ್ರೆ, ಈ ಆಯುರ್ವೇದದೊಳಗೆ ಏನು ಅದ್ರ ಬಗ್ಗೆ ರೆಫರೆನ್ಸಸ್ ಅದಾವ. ಸೊ ಒಂದು ನಮ್ಮ ಚಲೋ ಅನುಭವಪ್ಪ, ನಮ್ಮ ಸುತ್ತಮುತ್ತ ನಮ್ಮ ಡಾಕ್ಟರ್ ಸ್ವಲ್ಪ ಜಾಸ್ತಿ ಅದಾರ, ನಮ್ಮ ಬ್ರದರ್ ಡಾಕ್ಟರ್, ಅವ್ರ ಫ್ರೆಂಡ್ಸ್ ಎಲ್ಲ ಡಾಕ್ಟರ್ ಎಲ್ಲ ಆಯುರ್ವೇದ ಡಾಕ್ಟರ್ಸು. ಸೊ ಅವ್ರ ಹಿಂಬಾಲೆ ನಂದೆಲ್ಲ ಸ್ವಲ್ಪ ಕಾಂಟ್ಯಾಕ್ಟ್ಸು ಚಲೋ ಅದಾವ. ಸೊ ಅದನ್ನು ಮಾಡಿದಾಗ ನಾನು ಎಲ್ಲರೂ ಭಾಳ ಸಜೆಷನ್ಸ್ ಕೇಳಿದ್ದು, ಹಿಂಗೆ ಮಾಡಿದ್ರೆ ಏನಾಗತ್ತೆ, ಹಿಂಗೆಲ್ಲ ಮಾಡ್ಕೊಂತ ಏನು ಮಾಡೀವಿ. ಸೊ ಇನ್ನೂವರೆಗೂ ಅದರಲ್ಲಿ ಇರುವಂಥ ಒಂದು ಷಡ್ರವಿ ಏನು ಕಾನ್ಸೆಪ್ಟ್ ಅದು ಆಯುರ್ವೇದದಾಗ, ಆ ಒಂದು ಕಾನ್ಸೆಪ್ಟ್ನಾಗ ನಾವು ಚಿಗಳಿ ಡೆವಲಪ್ ಮಾಡಿದ್ವಿ. ಆ ಒಂದು ನಾವು ಕಾಂಪೋಸಿಷನ್ ಆಗಲಿ ಅದನ್ನು ಮಾಡ್ಲಿಕ್ಕೆ ಆಲ್ಮೋಸ್ಟ್ ಒಂದು 4.5 ವರ್ಷ ತೊಗೊಂಡಿದ್ವಿ ನಾವು. ಆ ಒಂದು 4.5 ವರ್ಷನಾಗ ನಾವು ಆಲ್ ಓವರ್ ವರ್ಲ್ಡ್, ಬರೀ ಭಾರತ ದೇಶ ಅಲ್ಲ, ಆಲ್ ಓವರ್ ವರ್ಲ್ಡ್ ನಮ್ಗೆ ಎಲ್ಲೆಲ್ಲಿ ನಮ್ಮ ಫ್ರೆಂಡ್ಸ್ ಅದಾರ, ಎಲ್ಲೆಲ್ಲಿ ಫ್ಯಾಮಿಲಿ ಎಲ್ಲೇ ಕಾಂಟ್ಯಾಕ್ಟ್ಸ್ ಅಲ್ಲೆಲ್ಲ ನಾವು ಪ್ರೊಡಕ್ಟ್ ಮಾಡಿ ನಮ್ಮ ಸ್ವಂತ ಖರ್ಚದಲ್ಲಿ ಸ್ಯಾಂಪ್ಲಿಂಗ್ ಕೊಟ್ಟು ಸ್ಯಾಂಪಲ್ ಮಾಡಿದ್ವಿ ನಾವು. ಯಾಕಪ್ಪ ಅಂದ್ರೆ ಒಂದು ವಸ್ತುವನ್ನು ನೀವು ಜಾಗತಿಕ ಮಟ್ಟದಲ್ಲಿ ಒಯ್ಯಬೇಕಂತ ವಿಚಾರ ಮಾಡಿದಾಗ ಅದರಿಂದ ಬರೋ ಫೀಡ್ಬ್ಯಾಕು ಜಾಗತಿಕ ಮಟ್ಟದಿಂದ ಬರಬೇಕು. ನೀವು ನಿಮ್ಮ ಊರಾಗ ಸ್ಯಾಂಪ್ಲಿಂಗ್ ಮಾಡಿ ಆ ಪ್ರಾಡಕ್ಟ್ ಜಾಗತಿಕ ಮಟ್ಟ ಮುಟ್ಟಿಸ್ತಂದ್ರೆ ಆಗೋದಿಲ್ಲ. ಯಾಕಂದ್ರೆ ಆ ಫೀಡ್ಬ್ಯಾಕ್ ಸಿಗಬೇಕಲ್ಲ ನಿಮಗೆ. ನಿಮ್ಮ ಊರಾಗ ತಿಂದಾರ ಚಲೋ ಅಂತಾರೆ, ಜಾಗತಿಕ ಮಟ್ಟ ತಿಂದಾರ ಚಲೋ ಅನ್ನಬೇಕಲ್ಲ. ಸೊ ಆ ಒಂದು ಕಾರಣಕ್ಕಾಗಿ ನಾವು ಭಾಳ ರೊಕ್ಕನೂ ಖರ್ಚು ಮಾಡೀವಿ, ಭಾಳ ಎಫರ್ಟ್ ಹಾಕಿವಿ. ಮತ್ತು ನಮಗೆ ಜನರಿಂದ ಆಯ್ತು, ಸುತ್ತಮುತ್ತ ನಮ್ಮ ಪರಿವಾರದವ್ರು ಆಯ್ತು, ನಮ್ಮ ಎಲ್ಲ ಫ್ರೆಂಡ್ಸ್ ಆಯಿತು, ಎಲ್ಲರಿಗಿಂತ ಸಪೋರ್ಟು ಚೆನ್ನಾಗಿ ಸಿಕ್ತಾ. ಸೊ ಒಂದು ಸಪೋರ್ಟ್ ಮಾಡಿ ಒಂದು ಕಾಂಪೋಸಿಷನ್ ಆಯಿತು. ಆಮೇಲೆ 2021 ನಾವು ಪೇಟೆಂಟ್ ಅಪ್ಲೈ ಮಾಡಿದ್ವಿ. ನಾವು ಪೇಟೆಂಟ್ ಅಪ್ಲೈ ಮಾಡಿದ್ಮ್ಯಾಗ ಎಲ್ಲಿಯೂ ಎಕ್ಸಿಬಿಷನ್ಗೆ ಹೋಗ್ತಿದ್ವಲ್ಲ, ಎಕ್ಸಿಬಿಷನ್ಗೆ ಹೋದಾಗ ನಾವು ಡಿಸ್ಪ್ಲೇ ಮಾಡ್ತಿದ್ವು, ವಿ ಆರ್ ಅಂಡರ್ ಪೇಟೆಂಟಿಂಗ್. ಹಂಗಿಲ್ಲ ಅಂತ ಎಷ್ಟೋ ಜನ ಉದ್ಯಮಿಗಳು ಬಂದು ಫಸ್ಟ್ ಕ್ವಶನ್ ಕೇಳ್ತಿರ, ಹುಣಸೆ ಹಣ್ಣಿಗೆ ಚಿಗಳಿ ಯಾಕೆ ಪೇಟೆಂಟ್ ಹಾಕಿದ್ದೀನಿ, ನೀ ಪೇಟೆಂಟ್ ಹಾಕಿ ನಮ್ಮ ಮಂದಿ ಏನು ಚಿಗಳಿ ಮಾಡ್ದಂಗೆ ಮಾಡೋ ಅಂತ. ನಾನು ಅದೇ ಹೇಳ್ತೀನಿ, ಸರ್ ಅದರ ಸಲುವಾಗಿ ಹಾಕಿಲ್ಲ, ನಾನು ನನ್ನ ವಸ್ತುಗೆ ಪೇಟೆಂಟ್ ಬೇಕಾಗ್ಯದ. ಯಾಕಪ್ಪ ಅಂತಂದ್ರೆ ಭಾರತ ದೇಶ ಜಗತ್ತಿನೊಳಗೆ ಹೆಚ್ಚು ಹುಣಸೆಹಣ್ಣು ಉತ್ಪಾದನೆ ಮಾಡುವಂಥ ದೇಶ. ಇದಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 61-62 ಪೇಟೆಂಟ್ ಅದಾವ. ಅದರಾಗ ಭಾರತದ ಕಡೆಯವರು 5 ಅಷ್ಟ, ಉಳ್ಕಿದ್ದೆಲ್ಲ ಅಮೇರಿಕಾ, ಜಪಾನು, ಚೈನಾ ಈ ಥರ ಕಡೆ ಅದಾವ. ಯಾಕಪ್ಪ ಅಂದ್ರೆ ಪ್ರಾಡಕ್ಟ್ ನಾವು ಮಾಡ್ತೀವಿ, ಅವರು ಟೆಕ್ನಾಲಜಿ ಡೆವಲಪ್ ಮಾಡಿ ಪೇಟೆಂಟ್ ತೊಗೊಂಡ್ಬಿಡ್ತಾರೆ. ನಾವು ಪೇಟೆಂಟ್ ತೊಗೊಂಡು ಬರೀ ನ್ಯಾಷನಲ್ ಲೆವೆಲ್ ತೊಗೊಂಡೇವೆ, ನಾನು ಇಂಟರ್ನ್ಯಾಷನಲ್ ತೊಗೊಂಡಿಲ್ಲ. ಬಟ್ ಒಂದು ನ್ಯಾಷನಲ್ ಲೆವೆಲ್ನಾಗ ಪೇಟೆಂಟ್ಸ್ ಹೋಗಿದ್ದು ಫಸ್ಟ್. ನಾವು ಭಾಳ ಹೆಮ್ಮೆಯಿಂದ ಹೇಳ್ತೀವಿ, ಬೈಲಹೊಂಗಲದಂಥ ಊರಾಗಿಂದ ಒಂದು ಹುಣಸೆ ಹಣ್ಣಿಗೆ ಚಿಗಳಿಗೆ ನಾವು ಭಾರತ ದೇಶದೊಳಗೆ ಪ್ರಥಮ ಬಾರಿಗೆ ಪ್ರೊಸೆಸ್ ಪೇಟೆಂಟ್ ತೊಗೊಂಡಿದ್ವಿ. ಅದು ಆ ಪೇಟೆಂಟ್ ತೊಗೊಳಕ್ಕೆ ನನಗೆ 4 ವರ್ಷ ಹೋಗ್ಯದ. 3 ಸಲ ಪೇಟೆಂಟಿಗೆ ರಿಜೆಕ್ಟ್ ಮಾಡಿದ್ರಿ. ಯಾಕಪ್ಪ ಅಂತ ಇದು ಸಾಂಪ್ರದಾಯಿಕ ವಸ್ತು ಹುಣಸೆ ಹಣ್ಣಿನ ಚಿಗಳಿ. ನೋಡ್ರಿ, ನಾವು ಹುಣಸೆ ಹಣ್ಣಿನ ಚಿಗಳಿ ನಾವೇನು ನೀವು ಹಾಕೋದು ಬಿಟ್ಟು ಬೇರೆ ಹಾಕಿಲ್ಲ. ಅದು ಜೀರಿಗೆ, ಉಪ್ಪು, ಖಾರ, ಬೆಲ್ಲ ಇದನ್ನ ಹಾಕಿ ಮಾಡ್ತೇವೆ ನಾವು. ಖರೆ ಆ ಒಂದು ಸಾಂಪ್ರದಾಯಿಕ ಪದ್ಧತಿ ಅನ್ನೋದು ಏನದಲ್ಲ, ಆ ಸಾಂಪ್ರದಾಯಿಕ ಪದ್ಧತಿಯಿಂದ ಆ ಒಂದು ವಸ್ತುವಿಗೆ ಅದರಂಥ ಮೌಲ್ಯ ಅದ. ಮತ್ತು ಆ ಸಾಂಪ್ರದಾಯಿಕ ಪದ್ಧತಿಯಿಂದ ತಯಾರು ಮಾಡಿದಾಗ ಆ ವಸ್ತುವಿಗೊಂದು ಬರುವಂಥ ಒಂದು ಟೇಸ್ಟ್ ಬರ್ತದ. ನೋಡ್ರಿ, ನೀವು ಮನ್ಯಾಗ ಒಂದು ಸ್ವಲ್ಪ ಚಿಗಳಿ ಕುಟ್ಟಾಕ ಹೋಗ್ರಿ, ಎಷ್ಟು ತ್ರಾಸ ಆಗತ್ತೆ ಗೊತ್ತಾಕ. ನೀವು ಒಂದು 100 ಗ್ರಾಮ್ 200 ಗ್ರಾಮ್ ಕುಟ್ಟಬೇಕಂದ್ರೆ ನಿಮ್ಮ ಕೈ ಯಾಕೆ ಸ್ಟಾರ್ಟ್ ಆಗ್ತಾವೆ. ಯಾಕಪ್ಪ ಅಂತಂದ್ರೆ ಹುಣಸೆ ಹಣ್ಣ, ಬೆಲ್ಲ ಇದೆಲ್ಲ ಕೂಡಿತಪ್ಪ ಅಂದ್ರೆ ಸಿಕ್ಕಾಪಟ್ಟೆ ಗಟ್ಟಿ ಆಗಿಬಿಡುತ್ತೆ, ಕುಟ್ಟಕ್ಕಾಗೋದಿಲ್ಲ. ಅಂಥ ಒಂದು ವಸ್ತುವನ್ನು ನಾವು ಬರೀ ಸ್ಯಾಂಪಲ್ ಮಾಡಿ ತಗೋದಲ್ಲ, ನಮ್ದು ಟಾರ್ಗೆಟ್ ಜಗತ್ತದ ಆಲ್ ಓವರ್ ವರ್ಲ್ಡ್ ಕಳಿಸ್ಬೇಕಂತ. ಸೊ ಆ ಟೈಮಿಗೆ ಬೇಕಾದಂಥ ಪ್ರೊಸೆಸ್ ಡೆವಲಪ್ ಮಾಡಿವಿಲ್ಲ, ಆ ಪ್ರೊಸೆಸ್ಸಿಗೆ ನಾವು ಪೇಟೆಂಟ್ ತೊಗೊಂಡ್ವಿ. ಯಾಕಪ್ಪ ಅಂತಂದ್ರೆ ನಾವೆಲ್ಲ ರಿಸರ್ಚ್ ಮಾಡ್ತೇವೆ. ಇಂದಲ್ಲಿ ನಾಳೆ ಯಾರು ನಮ್ದ ಕಾಪಿ ಮಾಡಿ ನಮ್ಕಿನ ಮುಂದೆ ಹೋದ್ರೆ ಮಾಡಿರ್ತೇವೆ ನಾವೆಲ್ಲ. ಎಷ್ಟೋ ಕಡೆ ಹೇಗಾಗತ್ತೆ, ಅವ್ರಿಗೆ ಟೆಕ್ನಿಕಲಿ ಗೊತ್ತು. ಬೀಯಿಂಗ್ ಆನ್ ಇಂಜಿನಿಯರ್ ನನಗೆ ಗೊತ್ತಲ್ಲ ಟೆಕ್ನಿಕಲಿ ಹೆಂಗೆ ನಾವು ಸೇಫ್ ಗಾರ್ಡ್ ಮಾಡ್ಬೋದು. ಇಟ್ಸ್ ಅ ಕಾಪಿ ರೈಟ್ ಆಕ್ಟ್ ಇದ್ದಂಗೆ. ಸೊ ಅವಾಗ ನನಗೆ ಎಷ್ಟೋ ಜನ ಈತನ ಅಂದ್ರೆ ಅದ್ಯಾಕೆ ಮಾಡ್ತೀವಿ ಅಂತಿದ್ರು. ಬಟ್ ಈಗ ಏನಾಗಿದೆ ನೀವು ನಂಬುವುದಿಲ್ಲ, ನಾವು 9 ವರ್ಷ ಎಫರ್ಟ್ನೊಳಗೆ ಆಲ್ ಓವರ್ ಇಂಡಿಯಾ ಎಷ್ಟೋ ಎಕ್ಸಿಬಿಷನ್ ಮಾಡೇವಿ, ಕರ್ನಾಟಕಗೂ ಮಾಡೇವಿ, ಬೇರೆ ಬೇರೆ ಕಡೆನೂ ಮಾಡೇವಿ. ಎಲ್ಲೂ ನಮಗೆ ಅಷ್ಟೊಂದು ಮಹತ್ವ ಸಿಕ್ಕಿರಲಿಲ್ಲ. ಈ ಯಾವಾಗ 2025 ನಾವು ಪೇಟೆಂಟ್ ಅಂತ ಬಂತಲ್ಲ, ಸೊ ಮಂದಿಗೆ ಆವಾಗ ಗೊತ್ತಾಯ್ತು ಇದ್ರಾಗ ಒಂದು ಏನೋ ಐತಿ, ಅದಕ್ಕೆ ಇವ್ರಿಗೆ ಪೇಟೆಂಟ್ ಸಿಕ್ಕುತ್ತೆ. ಆವಾಗಿಂತ ನಮಗೆ ನಮ್ಮ ಪ್ರಾಡಕ್ಟ್ ಬಗ್ಗೆ ವ್ಯಾಲ್ಯೂ ಗೊತ್ತಾಗ್ಯದ. ನಮ್ದು ಕಾನ್ಸೆಪ್ಟ್ ಏನದ, ಪೇಟೆಂಟ್ ಅನ್ನೋದು ಕಾನ್ಸೆಪ್ಟ್ ಮುಖ್ಯ ಅಲ್ಲ ನಮಗೆ. ನಮ್ಮ ಭಾರತ ದೇಶದ ಸಾಂಪ್ರದಾಯಿಕ ವಸ್ತುಗಳಾಯ್ತು, ಸಾಂಪ್ರದಾಯಿಕ ತಿನಿಸುಗಳಾಯ್ತು, ಸಾಂಪ್ರದಾಯಿಕ ಒಂದು ಆಹಾರ ಪದ್ಧತಿಯನ್ನು ಮರಳಿ ಜನ್ರೇಷನ್ ತರಬೇಕಾಯ್ತು. ಯಾಕಪ್ಪ ಅಂತಂದ್ರೆ ನಮ್ಮಲ್ಲಿ ಈಗಿನ ಜನ್ರೇಷನಲ್ಲಿ ವೆಸ್ಟರ್ನ್ ಕಲ್ಚರ್ ಜಲ್ದಿ ಈಸಿಯಾಗಿ ಅಡಾಪ್ಟ್ ಆಗಿಬಿಡ್ತಾರೆ. ಯಾಕಂದ್ರೆ ನಮ್ಮ ಪೂರ್ವಜರು, ನಮ್ಮ ಮಂದಿ ಯಾಕೆ ಭಾಳ ಜನ ಬದುಕಿದ್ರು, ಅವ್ರಿಗೆ ಯಾಕಷ್ಟು ಆಯುಷ್ ಗಟ್ಟಿತ್ತು, ಯಾಕಷ್ಟು ಗಟ್ಟಿದ್ರಪ್ಪ ಅಂತಂದ್ರೆ ಅವರು ಬಳಸಿದಂಥ ಆಹಾರಗಳು, ಅವ್ರು ಬದುಕುವಂಥ ರೀತಿ ಆಯಿತು, ಅವರ ಒಂದು ಸಂಪ್ರದಾಯಗಳು ಭಾಳ
ಸಾಂಪ್ರದಾಯಿಕವಾಗಿ ಇದ್ದು ಈಗ ನಾವು ಬಿಟ್ಟು ಭಾಳ ದೂರ ಸಾಗಿಬಿಟ್ಟಿದ್ದೀವಿ ಈಗ. ಸೊ ಆ ಒಂದು ಗ್ಯಾಪನ್ನು ನಾವು ಫಿಲ್ ಮಾಡಬೇಕಾಗ್ಯದ. ಯಾಕಪ್ಪ ಅಂತ ನಾವು ಮುಂದಿನ ಜನ್ರೇಷನ್ಗೆ ಒಂದು ಚಲೋ ಒಂದು ಎನ್ವೈರ್ಮೆಂಟ್ ಬಿಟ್ಟು ಹೋಗ್ಬೇಕಂತೇವಿ, ಚಲೋ ಒಂದು ಆಹಾರ ಪದ್ಧತಿ ಬಿಟ್ಟು ಹೋಗ್ಬೇಕಂತೇವಿ. ಸೊ ಇದನ್ನೆಲ್ಲ ಬಿಟ್ಟು ಹೋಗ್ಬೇಕಂತ ಅವ್ರಿಗೆ ಏನು ಕೊಟ್ಟು ಹೋಗ್ಬೇಕಲ್ಲ, ನಾವು ಕೊಡದೆ ಹೆಂಗೆ ಬಿಟ್ಟು ಹೋಗಕ್ಕೆ ಸಾಧ್ಯ ಅದ? ನೀವು ಪರಿಸರ ಚಲೋ ಕೊಡ್ತೀರ ಚಲೋ ಉಳಿಸಿದಾಗ ಅವ್ರು ಕೊಟ್ಟಂಗಾಗತ್ತೆ. ನಾವು ಹಂಗೆ ಮಾಡಲಿ ಏನು ಮಾಡ್ತೇವೆ, ಚಲೋ ಕೊಡ್ಬೇಕು ಅಂತೇವಿ, ಏನು ಚಲೋ ಎಲ್ಲ ಕೆಟ್ಟದ ಕೊಡತ್ತೇವಿ. ನಿಮ್ಮ ಮಕ್ಕಳಿಗೆ ಕೊಡುವಂಥ ಒಂದು ಶಿಕ್ಷಣನೂ ಚೆನ್ನಾಗಿಲ್ಲ. ಯಾಕಪ್ಪ ಅಂತಂದ್ರೆ ದ ಟ್ರೆಡಿಷನಲ್ ಕಲ್ಚರು ಟ್ರೆಡಿಷನಲ್ಸ್ ಏನು ಭಾಳ ದೂರ ಆಗಿಬಿಟ್ಟಿದ್ದಾರೆ ಈಗ ಅವ್ರು. ನೋಡ್ರಿ ನಿಮ್ಗೆ ಹಂಗೆ ಒಂದು ಈಗ ಆ್ಯಕ್ಚುಲಿ ಡೈವರ್ಟ್ ಆಗೋದು ಬೇಡ. ಏನು ಹೇಳ್ತಾನೆ, ಈ ಟ್ರೆಡಿಷನ್ ಪದ್ಧತಿ ಯಾಕೆ ನಾವು ಅದನ್ನ ಪೇಟೆಂಟ್ ತೊಗೊಂಡಿವಿ ಅಂತಂದ್ರೆ ಈ ಆಹಾರ ಪದ್ಧತಿಗೆ ಅಷ್ಟೊಂದು ಮೌಲ್ಯ ಇತ್ತು. ಅದನ್ನು ಮೊದಲು ಈಗ ನಮ್ಮ ಪೂರ್ವಜರು ಬರೆದಿಟ್ಟು ಹೋಗಿದ್ದಾರೆ. ಅದನ್ನು ನಾವೇನು ಮಾಡಿಲ್ಲ, ಅದನ್ನ ಇದು ಪೂರ್ವಜರು ಮಾಡಿ ವಿ ಪೀಪಲ್ ಆರ್ ಡೂಯಿಂಗ್ ಓನ್ಲಿ ರಿಸರ್ಚ್ ಮಾಡ್ತಾ ಇದ್ವಿ ನಾವು. ಯಾಕೆ ಅವ್ರು ಮಾಡಿದಾರೆ ಅಂದ್ರೆ ರಿಸರ್ಚ್ ಮಾಡತ್ತೀವಿ. ಸೊ ಈ ಥರ ಒಂದು ಮಾಡಿ ಇದಕ್ಕೆ ಜಾಗತಿಕ ಮಟ್ಟದಲ್ಲಿ ಹೋಗಕ್ಕೆ ಮುಖ್ಯ ಕಾರಣ ನಮ್ಮ ಭಾರತ ದೇಶದ ಒಂದು ಸಂಪ್ರದಾಯ ಅಂತೇನೆ ನಾನು. ಸೊ ಆ ಒಂದು ಸಂಪ್ರದಾಯ ಅಂತ ಮಾಡಿದ್ರಿಂದ ಇದರಿಂದ ಇಷ್ಟೊಂದು ಹೆಲ್ತ್ ಬೆನಿಫಿಟ್ ಅದಾವ, ತುಂಬಾನೇ ಹೆಲ್ತ್ ಬೆನಿಫಿಟ್ಸ್ ಅದಾವ. ಸರ್, ಈಗ ಸಂಪ್ರದಾಯದ ರುಚಿಯನ್ನ ಉಳಿಸಬೇಕು ಅನ್ನೋ ನಿಟ್ಟಿನಲ್ಲಿ 6.5 ವರ್ಷಗಳ ಕಾಲ ಒಂದು ಪ್ರಯೋಗವನ್ನ ಮಾಡ್ತೀರಾ. ಹಾಗೇನೆ 3-4 ವರ್ಷಗಳ ಕಾಲ ಒಂದು ಪೇಟೆಂಟಿಗಾಗಿ ತಾವು ಪರಿಶ್ರಮ ಪಡ್ತೀರಾ. ಪೇಟೆಂಟ್ ಸಿಕ್ಕಾಗ ಆ ಸುದ್ದಿ ಬಂದಾಗ ಒಂದು ಎಷ್ಟು ಸಂತೋಷ ಸಿಕ್ತು, ಆ ಕ್ಷಣವನ್ನ ನಮ್ಮೊಂದಿಗೆ ಹಂಚ್ಕೊಳ್ಳೋದಾದ್ರೆ? ಮೇಡಮ್, ನಾನು ನಿಮಗೆ ಹೇಳಿದೆ, ನಾನು ಪೇಟೆಂಟ್ ಅಪ್ಲೈ ಮಾಡೋದು 2021, ನಮಗೆ ಪೇಟೆಂಟ್ ಬಂದದ್ದು 2025, 4 ವರ್ಷ. ಈ ಒಂದು ವಿಷಯದಲ್ಲಿ ಒಂದಿಬ್ಬರು ಹೆಸರು ಮುಖ್ಯವಾಗಿ ತೆಗೆದುಕೊಳ್ಬೇಕು. ನಾನು ಏನಪ್ಪ ಅಂತಂದ್ರೆ, ನಾನು ಇದನ್ನು ಪ್ರಾಡಕ್ಟ್ ಡೆವಲಪ್ ಮಾಡಿದ ಮ್ಯಾಗೆ ನಾನು ಮೊದಲಿಂತ್ರ ಆಯ್ತು, ನಾನು ಎಲ್ಲೆಲ್ಲಿ ಕಲ್ತೇನೆ, ಯಾರ್ಯಾರು ಎಲ್ಲರ ಹಿಂಬಲ್ಲಿ ಕಾಂಟ್ಯಾಕ್ಟ್ ಮೊದಲು ಅದೇ ನೀವು ಅದೇನೆ. ನಾನು ಏನೋ ಒಂದು ಸ್ಟೆಪ್ ತೊಗೋಬೇಕಾದ್ರೆ ಒಂದಿಷ್ಟು ಮಂದಿ ಸಜೆಷನ್ಸ್ ತೊಗೋತೇನೆ. ಯಾಕಂತಂದ್ರೆ ಎಲ್ಲ ನಮಗೆ ಗೊತ್ತಿರೋದಿಲ್ಲ, ನಮ್ಮ ಬೆನ್ನ ನಮಗೆ ಕಾಣೋದಿಲ್ಲ ಅಂತಾರಲ್ಲ. ಸೊ ಅದಕ್ಕೆ ನಾವು ಮುಂದಿದ್ದು ತೊಗೋಬೇಕು. ಸೊ ಎವ್ರಿ ಪ್ರಾಡಕ್ಟ್ ನಾನೆಲ್ಲ ಫೀಡ್ಬ್ಯಾಕ್ಸ್ ಎಲ್ಲ ಕೇಳ್ಕೊತಿರ್ತೀನಿ. ಆಮ್ಯಾಗ ನಾನು ನಮ್ಮ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಮೇಲೆ ಕನೆಕ್ಷನ್ ಈಗಲೂ ಅದ ನಾನು. ಸೊ ಅಲ್ಲಿ ನಮ್ಮ ಸರ್ಗಳೆಲ್ಲ ಹೇಳ್ತಿದ್ದು ಹಿಂಗೆ ಮಾಡ್ತೀನಿ. ಅವಾಗ ನಮ್ಮ ಸರ್ ಏನಂತಂದ್ರು, ಇಲ್ಲ ನೀನು ಇದಕ್ಕೆ ಪೇಟೆಂಟ್ ತೊಗೊಳಬೇಕಂತಂದ್ರೆ, ಇಲ್ರಿ ಸರ್ ಅದನ್ನು ತೊಗೋಬೇಕಂತ ಮಾಡತ್ತೀನಿ, ಬಟ್ ಆಗೋತು ಭಾಳ ಆಕೈತೆ ಅಂತ. ಅವಾಗ ಏನು ಹೇಳಿದ್ರು, ಅವರು ನಮ್ಮ ಡಿಪಾರ್ಟ್ಮೆಂಟ್ ಜವಳಿಗೆ ಸರ್ ಅಂತಂದ್ರೆ ಅವ್ರನ್ನಾಗಿ ಮಾತಾಡಿದ್ದೆ. ಅವರು ನಮ್ಮಲ್ಲಿ ಒಬ್ಬರು ಬಯೋಟೆಕ್ನಾಲಜಿ HOD ಅದಾರೆ ಬಾಗಲಕೋಟೆ ಕಾಲೇಜ್ ಒಳಗೆ, ಭಾರತಿ ಮೇಡಮ್ ಅಂತ. ಅವ್ರು ಕನೆಕ್ಟ್ ಮಾಡಿಕೊಟ್ರು. ಅವ್ರಿಗೆ ಮಾತಾಡಿದೆ. ಇಲ್ಲಿ ಅವರು ಒಂದು 3-4 ಪೇಟೆಂಟ್ ತೊಗೊಂಡಿದ್ರು. ಅವ್ರಿಗೆ ಯಾರು ಪೇಟೆಂಟ್ ಕೊಟ್ಟರು ಅವ್ರ ನಂಬರ್ ನಮ್ಗೆ ಕೊಟ್ಟರು. ಸೊ ಅವ್ರ ಹಿಂಬಾಲ ಡಿಸ್ಕಷನ್ ಮಾಡಿದೆ. ಮತ್ತು ಬೇರೆ ಡಿಸ್ಕಷನ್ ಇತ್ತು. ಬಟ್ ನಮಗೆ ಆ್ಯಕ್ಚುಲಿ ಎಲ್ಲಿಂದ ಅದು ಪಾಸಿಟಿವ್ ಆಗಿ ಸ್ಟಾರ್ಟ್ ಆಗಿತ್ತು ಅಂತಂದ್ರೆ ಅವ್ರನ್ನ ಶರಣ್ ಬಸಪ್ಪ ಅಂತ ಅವರು. ಸೊ ಅವ್ರ ಹಿಂಬಾಲೆ ಮಾತಾಡಿದ್ನಿ. ಅವ್ರು ಏನಂದ್ರೆ, ಇಲ್ರಿ ನೀವು ಇಷ್ಟೊಂದು ಚಲೋ ಮಾಡತ್ತೀರಿ. ಅವ್ರು ಏನು ಹೇಳಿದ್ರು, ನೋಡು ನಾವು ಪೇಟೆಂಟ್ ಸಿಗುವಂಗ ನಿಮಗೆ ಅಲ್ಲಿ ಕೊಡ್ತೀವಿ, ಬಟ್ ಸಿಗ್ತೈತಿಲ್ಲ ಗೊತ್ತಿಲ್ಲ. ಬಟ್ ನಂದೊಂದು ಏನು ಆಸೆ ಅಂತ, ಇಂಥ ಒಂದು ವಸ್ತುವಿಗೆ ನಾವು ಪೇಟೆಂಟ್ ಕೊಡಿಸಿದ್ರೆ ನಾವು ಇಟ್ಟು ಮಾಡಿದ ಸಮಾಜಕ್ಕೆ ಸಮಾಧಾನ ಆಗುತ್ತೆ ಅಂತಂದ್ರೆ ಆಯ್ತು ಹಾಕಿದ್ವಿ. ಪೇಟೆಂಟ್ಸ್ ಆಯ್ತು ಆಲ್ಮೋಸ್ಟ್ 1 ವರ್ಷ 1.5 ವರ್ಷ ಹೋಗುತ್ತೆ. ಅದು ಫಸ್ಟ್ ನಿಮ್ದೆಲ್ಲ ಫೈಲ್ ಬಂದು ಅದಾಗೆಲ್ಲ ಅದು ಪ್ರೊಸೀಜರ್ ಇರ್ತದೆ. 1.5 ವರ್ಷ ಆದ್ಮ್ಯಾಗ ನಮ್ದು ಫಸ್ಟ್ ಒಂದು VC ಆಗುತ್ತದೆ. ನಾವೆಲ್ಲ ಡಾಕ್ಯುಮೆಂಟ್ ಸಪ್ಲೈ ಮಾಡ್ಕೊತ ಇರ್ತೀವಿ. ಆ ಒಂದು ಟೈಮ್ ಆದ್ಮ್ಯಾಗ ನಮಗೆ VC ಕರಿತಾರ. ಸೊ ಆ ಸ್ಟೇಜ್ ಬರ್ಬೇಕಂದ್ರೆ 2 ವರ್ಷ ಹೋಯ್ತು. ಸೊ 2 ವರ್ಷ ಹೋದಾಗ ಒಮ್ಮೆ VC ಕರೆದ್ರು. ಅವ್ರು ಮೇಡಮ್ ಅವ್ರು ಸರ್ಲ ಕಾಂಟ್ಯಾಕ್ಟ್ ಮಾಡಿ ಜಾಯ್ನ್ ಆದ್ವಿ, ಎಲ್ಲ ಆದ್ವಿ. VCನ ಆಯ್ತು, ಎಲ್ಲ ಆಯ್ತು, ಡಾಕ್ಯುಮೆಂಟ್ ಕೊಟ್ವಿ. ಆಮೇಲೆ ಅವರು ಒಂದು ದಿವಸ ಸರ್ ಹೇಳಿದ್ರು, ಸರ್ ನಮ್ಮ ಪಾಪ ಇಲ್ರಿ ನಿಮ್ದು ಪೇಟೆಂಟ್ಸ್ ರಿಜೆಕ್ಟ್ ಆಗ್ಯದ, ಇಂತಿಂತೆಲ್ಲ ಕ್ಲಾಸ್ ಮ್ಯಾಗ ರಿಜೆಕ್ಟ್ ಮಾಡ್ರಿ. ಅವಾಗ ಸರ್ ಹೆಂಗೆ ಮಾಡೋದು? ಇಲ್ಲ ನಾವು ಇದಕ್ಕೆ ರಿಪ್ಲೈ ಬರಿತೀವಿ ಮಾಡ್ಬೇಕು. ಹೆಂಗೆ ಮಾಡೋದು ರೀ? ಅವ್ರಿಲ್ಲ ಇದಕ್ಕೆ ಹೊಳ್ಳಿ ಮತ್ತು ಅಮೌಂಟ್ ಹಾಕಬೇಕು. ರಿಪ್ಲೈ ಆಯ್ತು ಅವ್ರಿ ಅಂತ ಹೇಳಿದೆ ನಾನು. ಆಯ್ತು, ಅವ್ರಿಗೆ ಅಮೌಂಟ್ ಪೇ ಮಾಡಿದ್ರು, ರಿಪ್ಲೈ ಬರೆದ್ರು. ಅವ್ರು ರಿಪ್ಲೈ ಬರೆದ್ರು, ಮತ್ತೊಮ್ಮೆ ರಿಜೆಕ್ಟ್ ಮಾಡಿರೋ ಅವ್ರು. ಅವಾಗ ಏನಂದ್ರೆ ಸರ್ ಅವರು, ಇಲ್ರಿ ಮತ್ತೆ ರಿಜೆಕ್ಟ್ ಆಗೈತೆ ಅಂತ. ಆಯ್ತು ಬಿಡ್ರಿ ಸರ್, ಮತ್ತೆ ಇನ್ನೇನು ನಮ್ದೇನು ಬರೋದಿಲ್ಲ ಅಂತೇಳಿ ನಾವು ಇಲ್ರಿ ಆದ್ರೂ ಒಮ್ಮೆ ಅದಕ್ಕೆ ಅಮೌಂಟ್ ಹಾಕಿ ಮಾಡೋದದ, ನಾ ಹೇಳ್ತೇನೆ ನಿಮ್ಗೆ ಅಂತಂದ್ರು. ಮುಗಿತು ಬಿಟ್ಟು. ಸೊ ನಾವೇನಕ್ಕಂತೇಳಿ ಇನ್ನೇನು ಪೇಟೆಂಟ್ ಬರೋದಿಲ್ಲಪ್ಪ ಅಂತ ಸುಮ್ಬಿಟ್ವಿ. ನೀವು ಬಿಲೀವ್ ಮಾಡೋದಿಲ್ಲ, ಪಾಪ ಅವ್ರು ನಮಗೆ ಯಾರು ಪೇಟೆಂಟ್ ಏಜೆಂಟ್ ಇದ್ರಲ್ಲ ಅವ್ರು ಸ್ವತಃ ತಮ್ಮ ರೊಕ್ಕ ಹಾಕಂದ್ರೆ ರೀಅಪೀಲ್ ಹೋಗಿದ್ರು. ಅವ್ರು ರೀಅಪೀಲ್ ಹೋಗಿದ್ರು. ಹೊಳ್ಳಿ ಒಂದು 6 ತಿಂಗಳದಾಗ ಅವ್ರ ಕಾಲ್ ಮಾಡಿ, ಇಲ್ರಿ ನಿಮ್ದು ಹೊಳ್ಳಿ ರೀಶೆಡ್ಯೂಲ್ ಆಗ್ಯದ VC ಅಂತಂದ್ರೆ. ಸರ್ ಮತ್ತೆ ಹಂಗಿಲ್ಲ, ನಾನು ಹಾಕಿದ್ದು. ಅವ್ರು ನಮ್ಗೆ ಹೇಳಿರಕ್ಕಿಲ್ಲ ರೊಕ್ಕ, ಆಮೇಲೆ ರೊಕ್ಕ ಇಸ್ಕೊಂಡ್ರು ಪಾಪ. ಅಂದ್ರೆ ಅವ್ರಿಗೂ ನಮ್ಮಂದು ಇಂಥ ಒಂದು ವಸ್ತುವಿಗೆ ಸಪೋರ್ಟ್ ಮಾಡ್ಬೇಕು ಅನ್ನೋದು ಅವ್ರದ್ದೊಂದು ಆಸೆ ಇತ್ತು. ಸೊ ಆಮೇಲೆ ಏನಾಯ್ತು, ಹೊಳ್ಳಿ VC ಕರೆದ್ರು. VC ಜಾಯ್ನ್ ಆಗಿದ್ವಿ. ಅವಾಗ ಚಲೋ ತೆಗೆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಕುಂತಿದ್ವಿ. ಯಾಕೆ ಅವ್ರಿಗೆ ಏನಕ್ಕೆ ಅದು ಗೊತ್ತಿತ್ತು ಅಂದ್ರೆ ರೆಡಿ ಮಾಡಿದ್ವಿ. ಡಾಕ್ಯುಮೆಂಟ್ ಸಪ್ಲೈ ಮಾಡಿದ್ವಿ. ನಾವು ಒಂದು ಏನಾದ್ರಾಗ ಚಲೋ ವಿಚಾರ ಮಾಡಿದ್ವಿ ಅಂತಂದ್ರೆ, ನಾವು ಏನು ನಮ್ಮ ಪ್ರಾಡಕ್ಟ್ ಚಾಲ ಅದು ಎಷ್ಟು ಎಕ್ಸಿಬಿಷನ್ ಮಾಡ್ತಿಲ್ಲ, ಐ ಯೂಸ್ ಟು ಕಲೆಕ್ಟ್ ಫೀಡ್ಬ್ಯಾಕ್ ಫಾರ್ಮ್ ಕಲೆಕ್ಟ್ ಮಾಡ್ತಾ ಇದ್ದೆ ನಾನು ಪ್ರತಿ ವರ್ಷ. ಎಲ್ಲಿ ಹೋಗಿ ಯಾವುದೇ ಎಕ್ಸಿಬಿಷನ್ ಕಲೆಕ್ಟ್ ಮಾಡ್ತಿದ್ವಿ. ಅವನ್ನೆಲ್ಲ ನಾನು ಸೇಫ್ ಆಗಿ ಇಟ್ಕೊಂಡಿದ್ದೆ. ಸೊ ಎಟ್ ದಿ ಟೈಮ್ ಆಫ್ ಪೇಟೆಂಟ್ಸ್ ಅವ್ರು ಕೇಳಿದ್ರು ನಮ್ಗೆ. ಅವಾಗ ನಮ್ಮ ಕಡೆ ಸಿಕ್ಕಾಪಟ್ಟೆ ಡಾಕ್ಯುಮೆಂಟ್ ಇತ್ತು ಫೀಡ್ಬ್ಯಾಕ್ ತೋರಿಸ್ಲಿಕ್ಕೆ. ಸೊ ಅದೊಂದು ನನ್ನ ಮುಖ್ಯವಾಯಿತು. ಆಮೇಲೆ ನನಗೊಂದು ಗೊತ್ತಾಯ್ತು, ಪೇಟೆಂಟ್ಸಿಗೆ ಹೋಗ್ಬೇಕಾರೆ ಯು ಶೆಡ್ ಹ್ಯಾವ್ ದ ವೆರಿ ಗುಡ್ ಡಾಕ್ಯುಮೆಂಟೇಶನ್. ನಾನು ಮಾಡ್ಕೊಂಡಿಟ್ಟಿದ್ದೆ, ನನ್ನ ನಸೀಬ್ ಚಲೋ ನನಗೆ ಪೇಟೆಂಟ್ ಬಂತು. ಖರೆ ಆ ಒಂದು ಡಾಕ್ಯುಮೆಂಟ್ ನಾವು ಚೆನ್ನಾಗಿ ಇಟ್ಕೊಂಡಿದ್ದು ನಾವು ಪೇಟೆಂಟ್ ಬಂತು. ಸೊ ಯಾವಾಗ ಅವ್ರು ನಾವೆಲ್ಲ ಮಾಡಿದ್ಮ್ಯಾಗ ಒಂದು ದಿವಸ ನೈಟ್ ಆಲ್ಮೋಸ್ಟ್ ಒಂದು 9:30, 10 o'clock ಆಗಿತ್ತು. ಸರ್ ಮೆಸೇಜ್ ಹಾಕಿದ್ರು ನನಗೆ. ಅವ್ರು ಏನು ನೋಡಿದ್ನೆ ಪೇಟೆಂಟ್ ಸರ್ಟಿಫಿಕೇಟ್. ಅವಾಗ ಇಷ್ಟು ಖುಷಿ ಆಯ್ತಲ್ಲ.
ಈ ಒಂದು ನಮ್ಮ 9 ವರ್ಷ ಜರ್ನಿಗೆ ಆವಾಗ ಒಂದು ಸಾರ್ಥಕತೆ ಆಗೈತೆ ಅನಿಸ್ತು. ಆಮೇಲೆ ನಮಗೆ ಪೇಟೆಂಟ್ ಬಂದು ನಾವು ಆ್ಯಕ್ಚುಲಿ ಜಾಸ್ತಿ ಡಿಸ್ಕ್ಲೋಸ್ ಮಾಡಲಿಲ್ಲ. ಈ ಲಾಸ್ಟ್ ಇಯರ್ ಏನು ಅಧಿವೇಶನ ಇತ್ತಲ್ಲ ಇಲ್ಲಿ ಬೆಳಗಾವ್ನ್ಯಾಗ, ಆ ಟೈಮ್ನಾಗ ನಮಗೆ ಪೇಟೆಂಟ್ ಸಿಕ್ಕದ ಅಂತೇಳಿ ನಾವು ಸ್ವಲ್ಪ ನಾವೆಲ್ಲ ಬ್ಯಾನರ್ಲ್ಲಿ ಹಾಕಿ ತೋರಿಸಿದ್ವಿ. ಆಮೇಲೆ ನಮಗೆ ಮೀಡಿಯಾದಿಂದ ಸಪೋರ್ಟ್ ಚೆನ್ನಾಗಿ ಸಿಕ್ತು. ಆಮೇಲೆ ಈ ಟಿ ವಿನವ್ರು ಕವರೇಜ್ ಕೊಟ್ಟರು. ಆಮೇಲೆ ಕೆಲವೊಂದಿಷ್ಟು ಜನ ಆರ್ಟಿಕಲ್ ಬರೆದ್ರು. ಅವಾಗಿಂತ ನಮ್ಗೆ ಈ ಪೇಟೆಂಟ್ ಬಂತು. ಆ ಕ್ಷಣವನ್ನು ನಮ್ಮ ಜೀವನದ ಒಂದು ಮಧುರ ಕ್ಷಣ. ಯಾಕಪ್ಪ ಅಂತ ಅದಕ್ಕೆ ಎಷ್ಟು ಎಫರ್ಟ್ ಹಾಕಿದ್ರೆ ನಮಗೆ ಗೊತ್ತದ. ಆಮೇಲೆ ಇದಕ್ಕೆಲ್ಲ ಮುಖ್ಯ ಕಾರಣಪ್ಪ ಅಂದ್ರೆ ನಮ್ಮ ಫ್ಯಾಮ್ಲಿ, ನನ್ನ ಪತ್ನಿ, ನಮ್ಮ ಸ್ನೇಹಿತರು. ಯಾಕಂದ್ರೆ ಇಂಥ ಒಂದು ಯಾವುದೋ ಒಂದು ನಾವು ವಿಷಯಗಳನ್ನ ಕೈ ಹಾಕಿ ಅದರಲ್ಲಿ 9 ವರ್ಷ ತನಕ ರಿಸರ್ಚ್ ಮಾಡಿದೆಲ್ಲ ಮಾಡಿ ಮುಂದೆ ಬಂದು ಅದಕ್ಕೊಂದು ಸಕ್ಸಸ್ ತಗೋತೀವಪ್ಪ ಅಂತ ನಮ್ಮ ಹಿಂಬಾಲಿ ಇರುವಂಥವ್ರು ಅಥವಾ ನಮ್ಗೆ ಗೊತ್ತಿಲ್ಲದೆ ಸಪೋರ್ಟ್ ಮಾಡಿದಂಥವ್ರು ಎಲ್ಲರೂ ನಮಗೆ ತುಂಬ ಒಂದು ಹೆಲ್ಪ್ ಮಾಡಿದ್ದಾರೆ. ಸೊ ಇದು ನಮ್ಮದು ಒಂದು ದೇವರ ಕೃಪೆ ಅಂತೇನಿ. ಸೊ ಆ ಒಂದು ಕಾರಣದಿಂದ ನಾವು ಇದಕ್ಕೆ ಪೇಟೆಂಟ್ ತೊಗೊಂಡೇವಿ. ಆಮ್ಯಾಗ ನಾವು ನಮಗೊಂದು ಹೆಮ್ಮೆ ಏನಪ್ಪ ಅಂದ್ರೆ ನಾವು ಬೈಲಹೊಂಗಲದೊಳಗೆ ಇಂಥ ಒಂದು ಪುಸ್ತಕನ ಪೇಟೆಂಟ್ ತೊಗೊಂಡೇವಲ್ಲ, ಇದನ್ನು ತುಂಬ ಖುಷಿ ಪಡ್ತದೆ ನಮ್ಗೆ. ಸರ್, ಈಗ ತಾವು ಒಬ್ಬ ಯಶಸ್ವಿ ಉದ್ಯಮಿ ಅಂತ ಗೊತ್ತು. ಒಬ್ಬ ಯಶಸ್ವಿ ಉದ್ಯಮಿ ಅಂದ ತಕ್ಷಣ ಕೆಲಸ ಕೊಟ್ಟಿರ್ತಾರೆ ಜನಕ್ಕೆ. ಅಂಥದ್ರಲ್ಲಿ ಒಂದು ಪರಿಸರ ಸ್ನೇಹಿ ಉತ್ಪನ್ನಗಳ ತಯಾರಿಕೆಯಲ್ಲಿ ಜೊತೆಗೆ ಸಾಂಪ್ರದಾಯಿಕ ರುಚಿಗಳನ್ನು ಉಳಿಸಿ ಬೆಳೆಸುವಲ್ಲಿ ಒಂದು ಮಹಿಳಾ ಸ್ವಸಹಾಯ ಸಂಘಗಳಿಗೆ ತಾವು ತರಬೇತಿಯನ್ನ ನೀಡ್ತೀರಾ. ಅವರಲ್ಲಿ ಆದಂತಹ ಬದಲಾವಣೆಗಳ ಬಗ್ಗೆ ಮಾತಾಡೋದಾದ್ರೆ? ನೋಡ್ರಿ, ನಾನು ಒಬ್ಬ ಉದ್ಯಮಿ ಅಂತೇಳಿ ಭಾಳಷ್ಟು ಜನರಿಗೆ ಗೊತ್ತಾಗಿದ್ದು ನಾವು ಪೇಪರ್ ಕ್ಯಾರಿ ಬ್ಯಾಗ್ ಸ್ಟಾರ್ಟ್ ಮಾಡಿದ ಮ್ಯಾಗ. ಆಮ್ಯಾಗ ಇದ್ರಾಗ ಒಂದು ವಿಷಯ ಹೇಳ್ಬೇಕಂದ್ರೆ 2008 ಈ ನಮ್ಮ ಭಾರತ ದೇಶದೊಳಗೆ ಈ ನಮ್ದೇನು ತೆಳಗ ಸೌತ್ ಇಂಡಿಯಾ ಬರ್ತದಲ್ಲ, ಆಂಧ್ರ ಪ್ರದೇಶ, ಕರ್ನಾಟಕ, ಮಹಾರಾಷ್ಟ್ರ, ಕೇರಳ, ಅಂಡಮಾನ್ ನಿಕೋಬಾರ್ ಇದೆಲ್ಲ ಈ ಒಂದು ಸೌತ್ ಝೋನಿಗೆ ಒಂದು ಯಂಗ್ ಎಂಟರ್ಪ್ರಿನರ್ ಅವಾರ್ಡ್ ಅಂತ ಒಂದು ಇದನ್ನ ಅವಾರ್ಡ್ ಇತ್ತು 2008 ಅವಾಗ ನಾನು ಇಲ್ಲೇ ಸಿಂಡ್ RCT ಅಂತ ಒಂದು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಅವ್ರು ನನ್ನ ನಾಮಿನೇಟ್ ಮಾಡಿದ್ರು. ಆ ಒಂದು ಕಾಲದ 2008 ಒಳಗೆ ಈ ಸೌತ್ ಇಂಡಿಯನ್ ಇದ್ರಾಗ ಲಾಸ್ಟ್ 10 ಫೈನಲಿಸ್ಟ್ನೊಳಗೆ ನಾನು ಒಬ್ಬಿದ್ನಿ. ಅವಾಗ ನಮ್ಮನ್ನೆಲ್ಲ IM ಅಸಿಸ್ಟೆಂಟ್ ಡೈರೆಕ್ಟರ್ಸು ಅವರೆಲ್ಲ ಬಂದು ನಮ್ಗೆ ಇಂಟರ್ವ್ಯೂ ಮಾಡಿದ್ರು. ಸೊ ಅವಾಗ ಏನಾಯ್ತು, ಜನರಿಗೆ ಇಲ್ಲ ಇಂಥವ್ನ ಅಂತ ಗೊತ್ತಾದ್ಮೇಲೆ ನಮ್ಗೆ ಈ ಒಂದಿಷ್ಟು ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಸಿಂಡ್ RCT ಆಯ್ತು, ರೂಟ್ ಶೆಡ್ ಆಯ್ತು, ಆಮ್ಯಾಗ ನಾವು ಜಿಲ್ಲಾ ಪಂಚಾಯತ್ ಆಯ್ತು, ಇಂಥವ್ರಲ್ಲಿ ನಮ್ಗೆ ಏನು ಮಾಡಿದ್ರು ಟ್ರೈನಿಂಗ್ ಕರಿತಾ ಇದ್ರೆ. ಆವಾಗ ನಾನು ಎಷ್ಟೋ ಮಹಿಳಾ ಸೆಲ್ಫ್ ಗ್ರೂಪಿಗೆ ಕೊಟ್ಟಿದ್ದೀನಿ. ಆಮ್ಯಾಗ ನಮ್ಮದು ಮಹಿಳಾ ಒಂದು ಘಟಕ, ಯಾಕಂದ್ರೆ ನಮ್ಮಲ್ಲಿ ಇರುವಂಥ ಎಲ್ಲ ಕೆಲಸಗಾರ ಮಹಿಳೆಯರೇ. ಸೊ ನಾವು ಯಾವಾಗ ಟ್ರೈನಿಂಗ್ ಕೊಡಕ್ಕೆ ಹೋದಾಗ ಅವ್ರಿಗೆ ಏನು ಅಂತ ನಾವು ಪ್ರಾಕ್ಟಿಕಲ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ತಾರೆ, ಅದು ಭಾಳ ಖುಷಿ ಪಡ್ತಾರೆ ಅವ್ರು. ಯಾಕಪ್ಪ ಅಂದ್ರೆ ಇವನ್ನೆಲ್ಲ ನಾವು ಜೀವನದ ನಮ್ಮ ಘಟ್ಟಗಳು ಅನುಭವಿಸಿ ಬಂದಿದ್ದೇವೆ. ನಾವು ಕಷ್ಟವನ್ನು ಅನುಭವಿಸಿವಿ, ಸುಖನ ಅನುಭವಿಸಿವಿ. ಸೊ ಅದನ್ನು ಯಾವಾಗ ನಾ ಹೇಳ್ತಿಲ್ಲ ಅವ್ರು ಭಾಳ ಖುಷಿ ಪಡ್ತಾರೆ. ನೀವು ನಂಬುವುದಿಲ್ಲ, ನಾ ಯಾವ ಟ್ರೈನಿಂಗ್ ಕೊಡಕ್ಕೆ ಹೋಗಿರ್ತೀನಲ್ಲ ಅವ್ರು ಇಷ್ಟು ನೆನಪಿಟ್ಕೊಂಡಿರ್ತಾನೆ, ಎಲ್ಲೇ ಭೇಟಿಯಾಗಿರ್ತಾನೆ ಮಾತಾಡ್ತಾರೆ. ಇಲ್ಲ ಸರ್, ನೀವು ನಮ್ಮ ಟ್ರೈನಿಂಗ್ ಕೊಡಕ್ಕೆ ಬಂದಿರಿ, ನನಗೆ ಗೊತ್ತಿರೋದಿಲ್ಲ ಅವ್ರು. ಯಾಕೆ ಅಂತಂದ್ರೆ ನಾವೊಂದು ಕೊಟ್ಟಂಥ ಟ್ರೈನಿಂಗಿಂದ ಕೆಲವೊಂದು ಅಂಶಗಳು ಅವ್ರ ಜೀವನದಾಗ ಅಳವಡಿಸ್ಕೊಂಡಿರ್ತಾರೆ, ಅವ್ರು ಮುಂದೆ ಬಂದಿರ್ತಾರೆ. ಸೊ ಅವ್ರು ಅದರಿಂದ ಖುಷಿ ಪಡ್ತಾರೆ. ಅದಕ್ಕೆ ಅದನ್ನು ನಮ್ಮ ಮುಂದೆ ವ್ಯಕ್ತಪಡಿಸ್ತಾರೆ. ಎಷ್ಟೋ ಜನ ನನಗೆ ಗೊತ್ತಿರಲ್ಲ, ಒಂದು 10-15 ವರ್ಷ ಆದ್ಮೇಲೆ ಫೋನ್ ಹಚ್ಚಿ ಹೇಳ್ತಾರೆ, ಇಲ್ರಿ ಸರ್ ನೀವು ಟ್ರೈನಿಂಗ್ ಕೊಟ್ಟಿರಿ, ನಿಮ್ಮಿಂತ ನಾವು ಮುಂದೆ ಬಂದ್ವಿ ಅಂತ. ನಮ್ದು ಒಂದೇ ಮೂಲ ಉದ್ದೇಶ ಏನಪ್ಪ ಅಂತಂದ್ರೆ, ನೋಡ್ರಿ ನೀವೆಲ್ಲರೂ ಅಂತೀರಿ ಥಿಂಕ್ ಲೋಕಲಿ ಗೋ ಗ್ಲೋಬಲಿ ಅಂತ ಹೇಳ್ತೀರಿ, ಮಹಿಳೆಯರ ಸಬಲೀಕರಣ ಮಾಡ್ಬೇಕಂತೀರಿ, ನಮ್ಮ ರೈತರನ್ನ ನಮ್ಮ ಮುಂದೆ ತರಬೇಕಂತೀರಿ, ಎಲ್ಲರೂ ಅಂತೇರಿ. ಪ್ರಾಕ್ಟಿಕಲ್ ಆಗಿ ಮಾಡೋರು ಬೇಕಲ್ಲ. ಸೊ ನಾವು ಪ್ರಾಕ್ಟಿಕಲ್ ಆಗಿ ಮಾಡಕ್ಕೆ ಬಂದೇವಿ. ಆದ್ರೂ ನಮ್ಗೆ ಒಂದಷ್ಟು ಸಹಾಯಗಳು ಸಿಗೋದಿಲ್ಲ. ಆದ್ರೂ ನಾವು ಎಲ್ಲಿ ಹಿಂದಕ್ಕೆ ಬಿಟ್ಟಿಲ್ಲ. ಮಂದಿ ಸಹಾಯ ಮಾಡ್ತಾರಲ್ಲ ಗೊತ್ತಿಲ್ಲ. ಒಂದು ನಮ್ಮದೊಂದೇನು ಪರಿಶ್ರಮ, ನಮ್ದೊಂದು ಏನು ಆಸೆ ಅದ, ನಮ್ದೊಂದೇನು ಕನಸದ, ಅದನ್ನ ಇಟ್ಕೊಂಡು ನಾವು ಮುಂದೆ ಬರ್ತಾ ಇದ್ದೇವೆ. ಕೆಲವೊಂದಿಷ್ಟು ಜನ ಭಾಳ ಸಹಾಯ ಮಾಡ್ತಾರೆ, ಕೆಲವೊಂದಿಷ್ಟು ಜನ ಭಾಳ ಅಪ್ರಿಷಿಯೇಟ್ ಮಾಡ್ತಾರೆ. ಅವ್ರಿಗೆ ಆದಂಥ ಒಂದು ಸಹಾಯವನ್ನು ನಮಗೆ ಎಷ್ಟೋ ಜನ ಕೈ ಚಾಚಿದ್ದಾರೆ, ಅದನ್ನು ನಾವು ಉಪಯೋಗ ಮಾಡ್ಕೊಂಡಿದ್ದೀವಿ. ಸೊ ನಮ್ದು ಒಂದೇ ಮೂಲ ಉದ್ದೇಶ, ನಮ್ಮ ಗ್ರಾಮೀಣ ಸೊಗಡು ಆಯ್ತು, ನಮ್ಮ ಗ್ರಾಮೀಣ ಒಂದು ಉದ್ಯಮ ಆಯ್ತು, ಗ್ರಾಮೀಣ ಮಹಿಳೆ ಆಯ್ತು, ನಮ್ಮ ಈ ಒಂದು ಕಾನ್ಸೆಪ್ಟ್ ಏನದ ಆ್ಯಕ್ಚುಲ್ ಆಗಿ ನಾವು ತೊಗೊಂಡು ಹೊಂಟ ಇದ್ದೀವಿ. ಆ್ಯಕ್ಚುಲ್ ಆಗಿ ನಾವು ತೊಗೊಂಡು ಹೊಂತೀವಿ. ನಾವು ಭಾಳ ಜನ ಸಪೋರ್ಟ್ ಮಾಡತ್ತಾರ. ಖರೆ ಇನ್ನೂ ನಮಗೆ ಬೇಕಾದಂಥ ಒಂದು ಸಹಾಯ ಸಹಕಾರ ಸಿಕ್ಕರೆ ನೀವು ಬಿಲೀವ್ ಮಾಡೋದಿಲ್ಲ, ಇನ್ನೊಂದು 5-6 ವರ್ಷದಾಗ ಎಲ್ಲರೂ ನಮ್ಮ ಈಗಾಗಲೇ ಬೈಲೊಂದು ಕಡೆ ನೋಡುವಂಗೆ ಮಾಡೇವಿ, ಇನ್ನೂ ಭಾಳ ನೋಡುವಂಗೆ ಮಾಡ್ತೀವಿ ನಾವು. ಖಂಡಿತ ಸರ್. ಸ್ನೇಹಿತರೆ, ನೀವು ಕೇಳ್ತಾ ಇದ್ದೀರಾ ಕೃಷಿ ಮಿತ್ರ ಕಾರ್ಯಕ್ರಮವನ್ನ ನಿಮ್ಮ KLE ವೇಣುಧ್ವನಿಯಲ್ಲಿ. ಕಾರ್ಯಕ್ರಮದಲ್ಲಿ ಈಗ ಚಿಕ್ಕದೊಂದು ವಿರಾಮ. समझे आपकी हर हेल्थ प्रॉब्लम्स की बात, वर्ल्ड क्लास ट्रीटमेंट हर दिन और रात, KLE का हाथ आपके साथ, आपके साथ. KLE Society's Dr. Prabhakar Kore Super Speciality Hospital. Cure for all health related problems. Experienced doctors and ultra modern facilities के साथ. KLE Society's Dr. Prabhakar Kore Super Speciality Hospital and Medical Research Center, Nehru Nagar, Belagavi. Call 08312 473777. KLE ಕನಸು ನನ್ನ ಸದಾ ವೇಣುಧ್ವನಿ, ವೇಣುಧ್ವನಿ. ವಿರಾಮದ ನಂತರ ಮತ್ತೆ ಪ್ರೀತಿಯ ಸ್ವಾಗತ. ನೀವು ಕೇಳ್ತಾ ಇದ್ದೀರಾ, ಇದು KLE ವೇಣುಧ್ವನಿ 90.4 FM. ನಮ್ಮ ಇಂದಿನ ಕೃಷಿ ಮಿತ್ರ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಯಶಸ್ವಿ ಉದ್ಯಮಿ ಶ್ರೀ ಗಿರೀಶ್ ಹಲಸಗಿಯವರು.
ಸರ್, ಈಗ ಗ್ರಾಮೀಣ ಪ್ರದೇಶದ ಯುವಕರು ಉದ್ಯಮ ಕ್ಷೇತ್ರಕ್ಕೆ ಬರಬೇಕು ಅನ್ನೋದಾದ್ರೆ ತಮ್ಮ ಸಲಹೆ ಏನು ಅಂತ? ನೋಡಿ, ಗ್ರಾಮೀಣ ಕ್ಷೇತ್ರದ ವ್ಯಕ್ತಿಗಳಾಗಲಿ, ನೀವು ಸಿಟಿಯಲ್ಲಿ ಕಳೆದವ್ರಲ್ಲಿ ಯಾರಾಗಲಿ ಉದ್ಯಮಕ್ಕೆ ಯಾಕೆ ಬರಬೇಕಪ್ಪ ಅಂತಂದ್ರೆ, ನೋಡ್ರಿ ಈಗ ಏನಾಗ್ತದ, ನಿಮಗೆ ಯಾವುದೇ ಕಂಪ್ನಿ ಆಗಲಿ ಎಲ್ಲೇ ಆಗಲಿ, ನಮ್ಮ ದೇಶದಾಗಲಿ ವಿದೇಶದೊಳಗೆ ಎಲ್ಲೇ ಆಗಲಿ, ನಿಮಗೆ ಕೊಡೋದು ನಿಮ್ಮ ಒಂದು ಟ್ಯಾಲೆಂಟಿಗೆ ಕೊಡ್ತಾರೆ. ಆಮೇಲೆ ನಾವು ನಮ್ಮ ಊರನ್ನು ಯಾಕೆ ಉಳಿಸ್ಕೊಂಡಿವಿ ಹೇಳ್ತೇನೆ ರೀ. ನೋಡ್ರಿ, ನೀವು ನಿಮ್ಮ ಪಾಲಕರು ಪೋಷಕರು ನಿಮ್ಮನ್ನು ಬೆಳೆಸಿ ದೊಡ್ಡವ್ರು ಮಾಡ್ತಾರೆ, ಚಲೋತಾಗಿ ಕಲಿಸ್ತಾರ, ಚಲೋ ನೌಕರಿ ಸಿಗ್ತದ. ನೀವೇನು ಮಾಡಿಬಿಡ್ತೀರಿ, ನಿಮ್ಮ ಪಾಲಕರು ಪೋಷಕರನ್ನ ಬಿಟ್ಟು ಬೇರೆ ದೇಶದೊಳಗೆ, ಬೇರೆ ರಾಜ್ಯದಾಗ, ಬೇರೆ ಒಳಗೆ ಏನು ನೌಕರಿ ಮಾಡಕ್ಕೆ ಹೋಗ್ತೀರಿ. ಅವಾಗ ಏನಾಗಿಬಿಡ್ತದ, ಈ ಮನೆಯವ್ರಲ್ಲ ಹೊರಗೆ ಬಂದ ಪಾಲಕರು ಏನು ಮಾಡ್ಬೇಕು, ಅವ್ರಿಗೆ ವಯಸ್ಸಾಗ್ತದಲ್ಲ. ಸೊ ಆ ಒಂದು ಕಾರಣಕ್ಕಾಗಿ ನಾವು ಮೂಲ ಮಂತ್ರವಾಗಿ ನಾವು ನಮ್ಮ ಊರಾಗ ಯಾಕೆ ಮಾಡೀವಪ್ಪ ಅಂತಂದ್ರೆ, ನೋಡ್ರಿ ನಮ್ಮ ಊರು ಬೆಳಿಬೇಕು, ನಮ್ಮ ಪಾಲಕರು ಪೋಷಕರು ಚೆನ್ನಾಗಿ ನೋಡ್ಕೋಬೇಕು ಅಂತ ಆಸೆಯಿಂದ. ಸೊ ಈ ಒಂದು ಕಾನ್ಸೆಪ್ಟ್ ನೀವು ಇಟ್ಕೊಂಡ ನೋಡ್ರಿ, ಯಾವುದೋ ಒಂದು ಡಿಗ್ರಿ ಮುಗಿಸ್ತೀರಿ, ಯಾವುದೋ ಒಂದು ಪ್ರೊಫೆಷನ್ ಕೋರ್ಸ್ ಮುಗಿಸ್ತೀರಿ, ಆ ಮುಗಿಸಿದ ಮ್ಯಾಗ ಯಾವ ಒಂದು ಲೈನ್ ನೀವು ಚೂಸ್ ಮಾಡ್ತಾ ಹಂಗೆ ನಿಮ್ಮ ಜೀವನ ಬೆಳೀತದ. ನೀವು ಮೊನ್ನೆಕ ಮುಗಿದ್ಗಳು ನೀವು ಹೊರಗೆ ಹೋಗೋ ಬೇರೆ ದೇಶಕ್ಕೆ ಹೋಗೋ ಲೈನ್ ರೀ, ಬೇರೆ ದೇಶಕ್ಕೆ ಹೋಗಿಬಿಡ್ತೀವಿ, ಹೊಳ್ಳಿ ಬರ್ದಂಗೆ ಹೋಗ್ತೀರಿ ನೀವು ಇಲ್ಲಪ್ಪ ನಾ ಮಾಡಿದ್ದು ಇಲ್ಲೇ ಮಾಡ್ಬೇಕಂತ ಸಾಧನೆ ಮಾಡಕ್ಕೆ ನಿಂತು ಇಲ್ಲೇ ಸಾಧಿಸ್ಬೋದು. ನಾವಿನ್ನೂ ಏನ್ರಿ ಭಾಳ ಒಂದು ಸಣ್ಣ ಮಟ್ಟದಾಗದೇವು, ಇನ್ನೂ ನಾವು 0.1% ಬೆಳೆದಿಲ್ಲ. ಇಲ್ಲಿ ನಮ್ಮಕ್ಕಿನ ಎಂತೆಂಥವ್ರು ಬೆಳೆದು ಎಷ್ಟು ದೊಡ್ಡ ಇಂಡಸ್ಟ್ರಿ ಇಲ್ಲೇ ಬೆಳಗಾವನ್ಯಾಗ ಅದಾವ. ದೇ ಆರ್ ಸೆಲ್ಲಿಂಗ್ ಆಲ್ ಓವರ್ ವರ್ಲ್ಡ್, ಬಟ್ ದೇ ಕೇಮ್ ಫ್ರಮ್ ದ ರೂರಲ್ ಏರಿಯಾ. ಮತ್ತು ಇನ್ನೂ ನಾ ಸ್ವಲ್ಪ ಇಂಜಿನಿಯರಿಂಗರ ಕಲ್ತೀನಿ, ಒಂದಿಷ್ಟು ಜನ ಬರೀ SSLC PUC ಮಾಡಿ ಅವ್ರು ಎಷ್ಟು ಸಾಧನೆ ಮಾಡ್ರಂದ್ರೆ, ಯಾವ ಪ್ರೊಫೆಷನಲ್ಸು ಮಾಡೋಕೆ ಅಷ್ಟು ಸಾಧನೆ ಮಾಡಿದ್ರು. ಇಂಥವ್ರು ನಾವು ಪ್ರೇರಣೆಯಾಗಿ ತೊಗೋಬೇಕು. ಅದು ಪ್ರೇರಣೆಯಾಗಿ ಯಾವಾಗ ಬರ್ತದಂತ ಅಂಥವ್ರು ಆತ್ಮಚರಿತ್ರೆ, ಅಂಥವ್ರ ಸ್ಟೋರಿಗಳು ನಾವು ಕೇಳಬೇಕು, ನಾವು ನೋಡಬೇಕು, ನಾವು ಅನುಭವಿಸ್ಬೇಕಾದ. ನಾವು ಹಂಗೆ ಮಾಡೋದಿಲ್ಲ. ನಾವು ಹೊರಗಿನ ದೇಶದ ನೋಡ್ತೇವೆ, ಹೊರಗಿನ ದೇಶದ ಅನುಭವಿಸ್ತೇವೆ. ಅದು ನಮ್ಮಲ್ಲಿರುವಂಥ ಮೂಲ ಕೊರತೆ. ನಮ್ಮ ಯುವಕರು ಏನು ಮಾಡಬೇಕು, ಹೌದಪ್ಪ ನಾ ಇಲ್ಲೇ ಕಲ್ತೀನಿ, ಇದರಿಂದ ಏನು ಮಾಡಬೇಕು ಅನ್ನೋದು ವಿಚಾರ ಮಾಡಿ ಇಲ್ಲೂ ರಗಡ್ ಆಪ್ಷನ್ಸ್ ಅವ. ಬಿಕಾಸ್ ಭಾರತ ದೇಶದೊಳಗೆ 140 ಕೋಟಿ ಜನ ಅದಾರ. ಬೇರೆ ದೇಶದವ್ರು ಎಲ್ಲ ತಯಾರು ಮಾಡಿ ತಂದು ನಮ್ಮಲ್ಲೇ ಮಾರ್ತಾರ. ನಾವು ನಮ್ಮಲ್ಲೇ ಎದ್ಕೊಂಡು ನಮ್ಮಲ್ಲಿ ಏನೋ ಮಾಡೋದಲ್ಲ, ನಾವು ಮಂದಿ ತಗೋತೇವೆ. ಸೊ ಆ ಒಂದು ಏನು ಗ್ಯಾಪ್ ಅದಲ್ಲ, ಅದನ್ನು ನಾವು ಏನು ಮಾಡ್ಬೇಕಾಗದ, ಕಂಡು ಹಿಡ್ಕೊಂಡು ನಾವು ಕೊಡಬೇಕಾದ. ನೀವು ಹೇಳಿದ್ರೆ ಹುಣಸೆಹಣ್ಣಿನ ನಾವು ಒಂದು ಅಪಾರ್ಚುನಿಟಿಯಾಗಿ ತೊಗೊಂಡಿವಿ ಅದನ್ನು. ಯಾಕಪ್ಪ ಅಂದ್ರೆ ನೋಡ್ರಿ, ಹುಣಸೆಹಣ್ಣಿಗೆ ಯಾಕೆ ಕಿಮ್ಮತ್ತಿಲ್ಲ ಹೇಳ್ತೇನೆ ರೀ ನಿಮಗೆ. ಹುಣಸೆಹಣ್ಣು ನೋಡ್ರಿ ರಸ್ತದಾಗ ಸಿಗ್ತದ, 100-150 ರೂಪಾಯಿ ಕಿಲೋ ಸಿಗ್ತದ. ಆ ಗಿಡಕ್ಕೆ ಒಮ್ಮೆ ಒಬ್ಬ ರೈತ ನೀರು ಹಾಕಲು, ಒಬ್ಬ ಮನುಷ್ಯ ನೀರು ಹಾಕಲು, ಒಬ್ಬ ಎಣ್ಣೆ ಹೊಡಿದಿಲ್ಲ. ತಾನ ಬೆಳೀತದ, ತಾನ ಹಣ್ಣು ಕೊಡ್ತದ. ನಾವು 100 ರೂಪಾಯಿ ಕೊಟ್ಟು ತಂದಂಥ ಹುಣಸೆಹಣ್ಣು 1 ವರ್ಷ ಆದ್ರೂ ಉಪಯೋಗ ಮಾಡೋದಲ್ಲ, ಹಂಗೆ ಡೆಬ್ಬ್ಯಾಗಿರ್ತದ. ನೀವು ಒಂದು ದಿವಸ 5,000, 10,000, 20,000 ರೂಪಾಯಿ ಕೊಟ್ಟು ತಂದದಲ್ಲ 5 ನಿಮಿಷದಾಗ ಖಾಲಿ ಮಾಡ್ತೀರಿ. ನೋಡ್ರಿ, ನಿಸರ್ಗ ಏನು ಮಾಡಿಬಿಟ್ಟದ ಅಂದ್ರೆ, ನಮ್ಗೆ ಯಾವುದೇ ಒಂದು ವಸ್ತುವಿನ ಕೊರತಿಲ್ಲ. ಪ್ರಾಣಿ ಪಕ್ಷಿ ಎಲ್ಲರೂ ದವಾಖಾನೆ ಹೋಗಿ ಬದುಕ್ತಾವೇನ್ರಿ? ನಾವೇನು ತಿಳ್ಕೊಂಡ್ಬಿಟ್ಟೇವಿ, ನಮ್ಮ ಆರೋಗ್ಯ ಇರೋದು ದವಾಖಾನೆ ಒಳಗೆ, ಮೆಡಿಕಲ್ ಶಾಪ್ ಒಳಗೆ ತಿಳ್ಕೊಂಡ್ಬಿಟ್ಟೇವಿ. ಈ ಒಂದು ಪರಿಕಲ್ಪನೆ ಹೋಗ್ಬೇಕಾಗಿದೆ. ನಮ್ಮ ಒಂದು ಆರೋಗ್ಯ ಇರೋದು ನಮ್ಮ ಅಡಿಗೆ ಮನೆಯಲ್ಲಿ, ಆಮೇಲೆ ನಮ್ಮ ಪ್ರಕೃತಿಯಲ್ಲಿ ಸಿಗುವಂತ ಆಹಾರ ಉತ್ಪನ್ನಗಳು ಹಣ್ಣುಗಳಲ್ಲಿದೆ. ನಾವು ಅದನ್ನ ಬಿಟ್ಟು ಪರತಂತ್ರ ಆಗ್ತದೆ, ಬೇರೆ ಬೇರೆ ಕಡೆ ಅಂತ ತಿನ್ನತ್ತೀವಿ. ಸೊ ಇಲ್ಲಿ ಎಷ್ಟೋ ಅಂತ ಉದ್ಯಮಗಳ ಅವಕಾಶ ಅದ. ಈಗ ಎಷ್ಟೋ ಜನ ಮುಂದೆ ಬಂದಾರ, ಅವು ಇನ್ನೂ ಜನ ಬರ್ಬೇಕು. ಯಾಕಂದ್ರೆ ಇಲ್ಲಿ ಭಾಳ ದೊಡ್ಡ ಪಾಪ್ಯುಲೇಷನ್ ಅದ, ಕಟ್ಟೂರಿಗೆ ಸಪ್ಲೈ ಮಾಡೋಕೆ ಒಬ್ಬರಿಂದ ಆಗೋದಿಲ್ಲ. ನೋಡ್ರಿ, ನಾವ ಇಷ್ಟೆಲ್ಲ ಹೇಳ್ತೇವೆ, ಹುಣಸೆಹಣ್ಣು ಒಂದು ದಿವಸಕ್ಕೆ 10 ಕಿಲೋ ಅಟ್ಟ ಮಾಡಕ್ಕೆ ಸಾಧ್ಯ ಅದ ನಮ್ಗೆ ಈಗಿನ ಮಟ್ಟದಲ್ಲಿ. ಈಗ ನಮಗೆ ಒಂದು ದೊಡ್ಡ ರಿಕ್ವೈರ್ಮೆಂಟ್ ಬಂದ, ನಾವು ಎಷ್ಟೋ ಡೆವಲಪ್ಮೆಂಟ್ ಮಾಡತ್ತೇವೆ ಈಗ. ಸೊ ಇಂಥ ಅವಕಾಶಗಳನ್ನ ಹುಡುಕೋಬೇಕು ನಾವು. ಅದು ಯಾವಾಗ ಹುಡುಕಾಕ್ಸೈತೆ ನಮ್ಮಲ್ಲಿರೋದು ನಾವು ಅರಿತುಕೊಳ್ಬೇಕಲ್ಲ ಮೊದಲ. ಸೊ ಅರಿವು ನಮ್ಮ ಯೋಜನೆತೆಗೆ ಬರಬೇಕಾಗ್ಯದ. ನೋಡ್ರಿ, ನೀವು ಏನಾಗೈತಿ ಹಂಗೆ ಹೇಳ್ತೀನಿ, ನೀವು ಒಂದು ವಸ್ತು ಈಗ ನಮ್ದು ಹೇಳ್ತೀನಿ ಎಕ್ಸಾಂಪಲ್, ಹುಣಸೆಹಣ್ಣಿನ ಚಿಗಳಿರಪ್ಪ, ನಮ್ಮಲ್ಲಿ ಏನು ಬರ್ತದೆ, ಮಿನಿಮಮ್ 10 ರೂಪಾಯಿದು ಬರ್ತದೆ, ಆಮ್ಯಾಗ 60, ಆಮ್ಯಾಗ 300, ಈ ಥರ ಪ್ಯಾಕಿಂಗ್ ಇದೆ ನಮ್ದು. ನಮ್ಮಲ್ಲಿ ನಾವು ಹುಣಸೆಹಣ್ಣಿಗೆ ಎಕ್ಸಿಬಿಷನ್ ಎಷ್ಟು 10 ರೂಪಾಯಿ ಅಂದ್ರೆ, ನಮ್ಮ ಊರಾಗ 1 ರೂಪಾಯಿ ಸಿಗ್ತೈತೆ ಅಂತಾರೆ. ಅಂಗಡಿಗೆ ಹೋಗಾರೆ ಡೈರಿ ಮಿಲ್ಕ್ ಚಾಕ್ಲೇಟ್ ಎಷ್ಟು ರೀ, ಯಾವುದೋ ಒಂದು ಚಾಕ್ಲೇಟ್ ಇರಲಿ, ಅದಂತಲ್ಲಿ ಯಾವುದೋ ಒಂದು ಚಾಕ್ಲೇಟ್ ಇರಲಿ, 5 ರೂಪಾಯಿದಲ್ಲಿ 20 ರೂಪಾಯಿ ಕೊಟ್ಟು ತಗೋತಾರೆ. ಒಂದು ಪ್ರಶ್ನೆ ಕೇಳೋದಿಲ್ಲ, ಹುಣಸೆಹಣ್ಣು ತಿಂದ್ರೆ ಅಸಿಡ್ ಯಾಕೈತ್ರಿ ನಮಗೆ, ಅದಾಕೈತಿ. ಯಾಕಪ್ಪ ಅಂತಂದ್ರೆ, ಯಾವ ವಸ್ತು ನಮ್ಮ ಆರೋಗ್ಯಕ್ಕೆ ಚೆನ್ನಾಗ್ಯಾಗದ ಅದ್ರ ಬಗ್ಗೆ ನಮ್ಮ ಅರಿವಿಲ್ಲ. ಯಾವ ವಸ್ತುವಿನಿಂದ ನಮ್ಮ ಆರೋಗ್ಯ ಹಾಳಾಕತಿ ಅದ್ರ ಮ್ಯಾಗ ಬರ್ದ ಬಿಟ್ಟಿರ್ತಾರೆ, ಇನ್ಗ್ರೀಡಿಯೆಂಟ್ ಇರ್ತದ, ಅದ್ರ ಮ್ಯಾಗ ಇಂಥ ಹಜಾರ್ಡಸ್ ಇರ್ತದ, ಎಲ್ಲ ಕ್ಲಿಯರ್ ಬರ್ದಿರ್ತಾರೆ. ಅದನ್ನ ಒಮ್ಮೆ ಓದೋದಿಲ್ಲ ನಾವು. ಯಾಕೆ ಅವ್ನು ಕ್ಲಿಯರ್ ಹೇಳ್ಬಿಟ್ಟಾನೆ ತಿಂದ್ರೆ ನಿಂಗೆ ಹಾಕೈತೆ ಅಂತೇಳಿ. ಎದ್ರ ಮ್ಯಾಗ ನಮಗೆ ಭಾಳ ಹಾನಿಕಾರಕ ಅಂತ ಬರ್ತದೆ, ಅದನ್ನ ನಾವು ಹುಡುಕಿ ಆಡ್ಕೊಂಡು ಹೋಗಿ ಬೆನ್ನು ಹತ್ತಿ ಪಾಳೆ ತೊಗೊಂಬಂದು ತಗೋತೇವೆ ನಾವು. ಯಾವ್ದು ಹಂಗೆ ಸಿಗ್ತೈತಿ ತಗೋದಿಲ್ಲ. ಯಾಕಪ್ಪ ಅಂತಂದ್ರೆ ಹಂಗೆ ಸಿಗ್ತೈತಿಲ್ಲ, ಅದು ಈಸಿಯಾಗಿ ಸಿಗ್ತದ. ಸೊ ನಮ್ಮಲ್ಲಿ ಏನಾಗಿಬಿಟ್ಟಿದೆ, ಚಲೋ ವಸ್ತುಗಳಿಗಿಂತ ಕೆಟ್ಟ ವಸ್ತುಗಳ ಬೇಡಿಕೆನೇ ಜಾಸ್ತಿ ಆಗ್ಯದ. ಸೊ ಇದು ನಮ್ಗೆ ಆಗಿದ್ದ ಕಾರಣ ಅಂದ್ರೆ ನಮ್ಮ ಯುವಕರು, ಯಾಕೆ ಯುವಕರಿಗೆ ಅದ್ರ ಬಗ್ಗೆ ಏನೂ ಅರಿವಿಲ್ಲ. ಅರಿವಿದ್ರೂ ಅದು ಅರಿವು ಇಲ್ಲದೇದಂಗೆ ಇರ್ತಾರೆ ಅವ್ರು. ಸೊ ನಾವೇನು ಹೇಳೋದು, ಯುವಕರು ತಮ್ಮ ಜೀವನ ಶೈಲಿಯನ್ನು ಬದಲು ಮಾಡ್ಕೋಬೇಕು. ಅದು ಯಾವಾಗ ಬದಲಾಕೈತೆ ಅಂದರೆ, ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಕಲ್ಚರ್, ನಮ್ಮ ಪಾಲಕರು, ನಮ್ಮ ಪೋಷಕರು, ಗುರು ಹಿರಿಯರು, ಈ ಒಂದು ಮನೋಭಾವನೆ ನಾವಿದ್ದಾಗ ಏನಿತ್ತು ಅಂಥದ್ದು ಬರಬೇಕಾಗಿದೆ. ಅದು ಬಂತಪ್ಪ ಅಂತಂದ್ರೆ ಈ ಉದ್ಯಮಿಗಳನ್ನು ಹುಟ್ಟುಕೋತಾರು, ರೈತರು ಚೆನ್ನಾಗಿರ್ತಾರೆ, ಇಂಥದ್ದೊಂದು ಸೋಷಿಯಲ್ ಕಾಸಸ್ ಸರ್ವ್ ಆಗುತ್ತೆ. ಸರ್, ಈಗ ತಾವು ಪರಿಸರಕ್ಕೆ ಪೂರಕವಾದಂತಹ ಒಂದು ಉತ್ಪನ್ನಗಳ ತಯಾರಿಕೆಯಲ್ಲಿ ಜೊತೆಗೆ ಸಂಪ್ರದಾಯವನ್ನು ಉಳಿಸುವಲ್ಲಿ ಬಹಳಷ್ಟು ಶ್ರಮ ವಹಿಸ್ತಾ ಇದೆ
ಇದ್ದೀರಾ? ತಮ್ಮ ಮುಂದಿನ ಯೋಜನೆಗಳೇನು ಅಂತ? ನಮ್ಮ ಮುಂದಿನ ಯೋಜನೆ ಇಲ್ಲ, ನಮ್ದು ಇರೋದು ಒಂದೇ ಯೋಜನೆ ರೀ. ಏನಪ್ಪ ಅಂತಂದ್ರೆ ನಮ್ಮ ನಾಡು, ನಮ್ಮ ಊರು, ನಮ್ಮ ಸಂಸ್ಕೃತಿ, ನಮ್ಮ ಜನ ಇವ್ರು ಬೆಳಿಬೇಕು, ಉಳಿಬೇಕು. ನೋಡ್ರಿ, ಒಬ್ರು ಹೇಳಿದಾರ, ಯಾವಾಗ ನಿಮ್ಮ ವಸ್ತುಗಳು, ನಿಮ್ಮ ಒಂದು ಸರ್ವಿಸ್ಗಳು ನಿಮ್ಮ ಸುತ್ತಮುತ್ತಲಿನ ಜನರ ಆರೋಗ್ಯವನ್ನು ಆಯ್ತು, ಅವರ ಜೀವನ ಶೈಲಿಯನ್ನಾಯ್ತು, ಅದನ್ನು ಬದಲಾವಣೆ ಮಾಡಿ ಅವ್ರನ್ನ ಮೇಲೆ ತೊಗೊಂಬಂದ್ರೆ ನಿಮ್ಮಷ್ಟಕ್ಕೆ ನೀವು ಮೇಲೆ ಹೋಗಿದ್ದ ಗೊತ್ತಾಗೋದಿಲ್ಲ. ಸೊ ಇದು ಒಂದು ನಮ್ಮದು ಮುಖ್ಯ ಉದ್ದೇಶ. ಸೊ ಈ ಉದ್ದೇಶವನ್ನು ಇಟ್ಕೊಂಡು ನಾವು ಹಲವಾರು ವಸ್ತುಗಳನ್ನು ತಯಾರು ಮಾಡತ್ತೀವಿ, ಹಲವಾರು ವಸ್ತುಗಳನ್ನ ಇನ್ನೂ ಮಾರ್ಕೆಟಿಗೆ ತರೋದೇವಿ. ಈಗ ಸದ್ಯಕ್ಕೆ ಇರೋದು ನಮ್ಮದು ಹುಣಸೆಹಣ್ಣಿನ ಚಿಗುಳಿಂದ. ಸೊ ಬೇರೆ ಬೇರೆ ವಸ್ತುಗಳದ ಅವ್ನು ಈಗ ಡೆವಲಪ್ ಮಾಡೇವಿ. ಅವಕ್ಕೆ ಅದರದೇ ಅನ್ನೋದು ಸಮಯ ಬೇಕು. ಯಾಕಂದ್ರೆ ನಾವು ಯಾವುದೇ ಒಂದು ವಸ್ತುನ ಹಂಗೆ ತರೋದಿಲ್ಲ, ನಾವೆಲ್ಲ ಮಾರ್ಕೆಟ್ ಟೆಸ್ಟ್ ಮಾಡಬೇಕು, ಟ್ರೇಡ್ ಮಾರ್ಕ್ ಅಪ್ಲೈ ಮಾಡಬೇಕು. ಈ ಕಮ್ ವಿತ್ ಎಲ್ಲ ಯಾಕಪ್ಪ ಅಂತಂದ್ರೆ ನಮ್ಗೆ ಗೊತ್ತಾಗಿಬಿಟ್ಟದ, ವಿತೌಟ್ ಯುವರ್ ಕಾಪಿ ರೈಟ್ ನೀವು ಕಾಪಿ ರೈಟ್ ಮಾಡ್ಕೊಂಡು ನೀವು ಮಾರ್ಕೆಟಿಗೆ ಬಂದರೆ ಈಗ 2 ದಿವಸದಾಗ ನಿಮ್ಮನ್ನು ಮುಚ್ಚಿ ಬಿಡ್ತಾರೆ. ಆ ರೇಂಜ್ನಾಗ ಕಾರ್ಪೊರೇಟ್ ಲೆವೆಲ್ ಕೆಲಸ ಆಗ್ತದೆ. ಭಾಳ ದೊಡ್ಡ ಪ್ರಾಬ್ಲಮ್. ನಾವು ಸಣ್ಣ ಎಷ್ಟು ನಮ್ದು ಭಾಳ ಅಂದ್ರೆ ಒಂದು ಸಣ್ಣ ಯೂನಿಟ್ ಇರ್ತದೆ, ಅವ್ರು ದೊಡ್ಡ ಬಿಗ್ ಜಾಯಿಂಟ್ಸ್ ಇರ್ತಾರೆ ಅವರು. ಸೊ ನಾವು ಸರ್ವೆ ಆಗೋಕ್ಕಾಗೋದಿಲ್ಲ. ಸೊ ಅದಕ್ಕೆ ನಾವೇನದ ನಮ್ಮ ವಸ್ತುಗಳನ್ನ ಮೊದಲು ನಮ್ಮ ಗ್ರಾಮೀಣ ಜನತೆಗೆ ಮುಟ್ಟಿಸಿ ಅಲ್ಲಿಂದ ನಾವು ಬೇರೆ ಬೇರೆ ಹೋಗ್ಬೇಕಂತದ. ನೀವು ನಂಬೋದಿಲ್ಲ, ಈಗಾಗಲೇ ನಮ್ಮ ವಸ್ತು ದೇಶ ವಿದೇಶಗಳಿಗೆ ಹೋಗುತ್ತೆ, ಬಟ್ ಕಮರ್ಷಿಯಲ್ ಎಕ್ಸ್ಪೋರ್ಟ್ ಇನ್ನೂ ಸ್ಟಾರ್ಟ್ ಆಗಿಲ್ಲ ನಮ್ಮದು. ಸೊ ಅದಕ್ಕೆ ಆದಂಥ ಒಂದು ತಯಾರಿ ನಡೆಸ್ತಾ ಇದ್ದೇವೆ. ಅದಕ್ಕೆ ಸಮಯ ಬೇಕಾಗುತ್ತೆ. ಯಾಕೆ ನೋಡ್ರಿ, ನಮ್ಗೆ ರಿಸೋರ್ಸಸ್ ಭಾಳ ಕಡಿಮೆ ಇರ್ತದೆ, ನಾಲೆಜ್ ಕಡಿಮೆ ಇರ್ತದೆ. ಮತ್ತು ಒಂದಿಷ್ಟು ಸಮಯ ಹಿಂಗಾಗುತ್ತೆ, ನಮ್ಗೆ ನಾಲೆಜ್ ಇಲ್ಲಪ್ಪ ಅಂದ್ರೆ ಇನ್ನೊಂದು ಕಡೆ ನಮ್ಮ ನಾಲೆಜ್ ಸಿಗೋದು ಅಷ್ಟು ಈಸಿ ಇಲ್ಲ. ಯಾಕೋ ದೇರ್ ವಿಲ್ ಬಿ ಸಮ್ ಲಿಮಿಟೇಷನ್. ಒಂದು ಲಿಮಿಟೇಷನ್ ಅಂದ್ರೆ ನಿಮ್ಗೆ ನಾಲೆಜ್ ಅದಕ್ಕಿಂತ ಮುಂದೆ ಸಿಗಬೇಕಿತ್ತು, ದೇರ್ ಶುಡ್ ಬಿ ಸಮ್, ನೀವು ಪೇ ಮಾಡಬೇಕು, ಇಲ್ಲ ನಿಮ್ಗೆ ಏನೋ ಗೈಡೆನ್ಸ್ ತೊಗೋಬೇಕಿತ್ತೆಲ್ಲ ಆಗುತ್ತೆ. ಸೊ ಇನ್ನೂ ಆ ಒಂದು ಮಟ್ಟಕ್ಕೆ ನಾವು ಬೆಳೆದಿಲ್ಲ. ಆದರೂ ತುಂಬ ಜನ, ನೀವು ಬಿಲೀವ್ ಮಾಡೋದಿಲ್ಲ, ನನಗೆ ವಯಸ್ಸಿಗೆ 46, ನಮ್ಮ ಒಂದು ಗ್ರೂಪ್ನಾಗ ಆಲ್ಮೋಸ್ಟ್ 80, 85, 70 ಅಂತ ಎಲ್ಲ ಜನ ಅದಾರ. ಅವ್ರು ಭಾಳ ಅಪ್ರಿಷಿಯೇಟ್ ಮಾಡ್ತಾರೆ. ನಾವು ಕಂಡಂಥ ಕನಸ್ಪ, ನಾವು ಸಣ್ಣರ್ದು ಈ ವಸ್ತು ಮಾಡಬೇಕಂತ ಮಾಡಿದ್ವಿ, ನೀ ಮಾಡಿದ್ವಿ, ನಾವು ಮಾಡಿದಷ್ಟು ಖುಷಿ ಆಗಿತ್ತು ಅಂತ ಭಾಳ ಜನ ಹೆಲ್ಪ್ ಮಾಡ್ತಾರೆ ನನಗೆ. ಅಂಥ ಜನ ಭಾಳ ಸಿಕ್ಕಿದ್ದಾರೆ ನನಗೆ. ಯಾಕಪ್ಪ ಅಂತಂದ್ರೆ ಈ ನಮ್ಮ ಸಂಪ್ರದಾಯನ ಹಂಗರಿ. ನೀವು ನಿಮ್ಮ ಹಿಂಬಾಲಿ ಇದ್ದವ್ರಾಗ ಎಷ್ಟು ಖುಷಿ ಪಡ್ತಿರಲ್ಲ, ಅಷ್ಟು ಖುಷಿ ಇನ್ನೊಬ್ರು ಹಿಂಬಾಲಿ ಇದ್ದಾಗ ಬರೋದಿಲ್ಲ ನಿಮ್ಗೆ. ಹಂಗೆ ಏನಾಗಿದೆ. ಸೊ ನಮಗೆ ಈ ಯೋಜನೆಗೆ ಏನಿದಲ್ಲ, ಇದಕ್ಕೆ ತುಂಬ ಸಹಾಯ ಸಿಗ್ತದ. ಸೊ ಇನ್ನೂ ನಮಗೆ ಸಹಾಯ ಬೇಕಾಗಿದೆ. ಯಾಕಪ್ಪ ಅಂತಂದ್ರೆ ನಾವು ಒಂದು ಸಣ್ಣ ಒಂದು ಅಗದಿ ಲಿಮಿಟೆಡ್ ಏರಿಯಾನಾಗಿದ್ದೇವೆ ಈಗ. ನೀವು ಇಡೀ ಒಂದು ದೇಶ ಆಯ್ತು, ಒಂದು ಜಗತ್ತಾತು, ಇಂಥಲ್ಲೆಲ್ಲ ನಮ್ಮ ವಿಷಯಗಳನ್ನಾಗಲಿ ನಮ್ಮಂಥ ಈ ಒಂದು ಆಲೋಚನೆಗಳನ್ನ ಮುಟ್ಟಿಸ್ಬೇಕತ್ತೀರ ಅದಷ್ಟು ಈಸಿಯಾಗಿ ಆಗೋದಿಲ್ಲ. ಸೊ ಇದಕ್ಕೆ ನಮಗೆ ಇನ್ನೂ ಸಹಾಯ ಬೇಕಾಗಿದೆ. ಸೊ ನಾವೇನು ಹೇಳೋದು, ಈ ಒಂದು ಇಂಟರ್ವ್ಯೂ ಆತ್ಲಾಗಿ FM ವೇಣು ಧ್ವನಿಯಲ್ಲಿ ಇದನ್ನ ಎಷ್ಟೋ ಜನ ಕೇಳ್ತಾರೆ. ನೀವು ಕೇಳಿ ಏನು ಮಾಡ್ತೀವಿ, ಇರ್ಬೇಕಂತ ಬಿಡಬೇಡ್ರಿ. ನೀವು ನಮ್ಮಂಥವ್ರು, ನಾವು ಅಂತಲ್ಲ, ನಮ್ಮಂಥವ್ರು ಯಾರೇ ಇರಲಿ, ಅವ್ರಿಗೆ ನಿಮ್ಮ ಸುತ್ತಮುತ್ತ ಇರಲಿ, ನಿಮ್ಮ ಮನೆ ಪಕ್ಕದ ಏನೇ ಇರಲಿ, ಅವ್ರಿಗೆ ಸಹಾಯ ಮಾಡಕ್ಕೆ ನೋಡ್ರಿ. ಯಾಕಂತಂದ್ರೆ ಒಬ್ಬ ವ್ಯಕ್ತಿ ಬೆಳೆದು ಒಂದು ಮಟ್ಟಿಗೆ ಬಂದ ಮ್ಯಾಗ ಅವ್ರು ತಾನ ಮುಂದೆ ಜಂಪ್ ಆಗಕ್ಕೆ ಈಸಿ ಆಗುತ್ತೆ. ಆ ಒಂದು ಮಟ್ಟಕ್ಕೆ ಬರಬೇಕಂದ್ರೆ ಅವ್ನು ಭಾಳ ಸಹಾಯ ಬೇಕಾಗುತ್ತೆ. ಒಮ್ಮೆ ಆ ಮಟ್ಟಕ್ಕೆ ನಾವು ಬಂದು ತಲುಪಿದ್ವಿ ಅಂದ್ರೆ ಆಮ್ಯಾಗ ತಾನ ಜಂಪ್ ಸಿಗ್ತದೆ. ಸೊ ಆ ಮಟ್ಟಕ್ಕೆ ಬರೋಕೆ ಎಲ್ಲರೂ ಸಹಾಯ ಮಾಡಬೇಕು. ಖಂಡಿತ ಸರ್, ತಮ್ಮ ಎಲ್ಲ ಯೋಜನೆಗಳಿಗೆ, ಕನಸುಗಳಿಗೆ ಹಾಗೆ ಯಶಸ್ವಿಗೆ ಸದಾಕಾಲ ವೇಣುಧ್ವನಿಯ ಹಾರೈಕೆ ತಮ್ಮ ಜೊತೆಗಿರುತ್ತೆ ಸರ್. ತಮ್ಮ ಪರಿಶ್ರಮ ಹಾಗೇನೆ ಹೊಸ ಆಲೋಚನೆಗಳು ಖಂಡಿತ ನಮ್ಮ ಕೇಳುಗರಿಗೆ ಸ್ಫೂರ್ತಿಯಾಗುತ್ತೆ. ನಮ್ಮ ಕಾರ್ಯಕ್ರಮಕ್ಕೆ ತಮ್ಮ ಅತ್ಯಮೂಲ್ಯ ಸಮಯ ನೀಡಿದ್ದಕ್ಕೆ ಧನ್ಯವಾದಗಳು ಸರ್. ಸ್ನೇಹಿತರೆ, ಇದಾಗಿತ್ತು ನಮ್ಮ ಇಂದಿನ ಕೃಷಿ ಮಿತ್ರ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಯಶಸ್ವಿ ಉದ್ಯಮಿ ಶ್ರೀ ಗಿರೀಶ್ ಹಲಸಗಿಯವರು. ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ. ಹೀಗೆ ಕೇಳ್ತಾ ಇರಿ, ಇದು KLE ವೇಣುಧ್ವನಿ 90.4 FM. ನಮಸ್ಕಾರ.